ರೈತರ ಮೇಲೆ ಯಾವ್ದು FIR ಏನ್ ಕೊಲೆ ಮಾಡ್ತೀವೇನ್ರಿ? ಅತ್ಯಾಚಾರ ಮಾಡ್ತೀವಿ ನಾವು? ನಮ್ಮ ಮೇಲೆ ಯಾಕೆ FIR ಹಾಕ್ಬೇಕು? ಅಷ್ಟೇ 10 ಕೋಟಿ ಕೊಟ್ಟರು ಕೊಡಲ್ಲ ಸರ್. ನಮ್ಮ ಭೂಮಿ ನಮ್ಮ ಹಕ್ಕು ಸರ್. ಒಂದು ಕಿರಿಬಿಳ್ಳಷ್ಟು ಬಿಟ್ಕೊಡಲ್ಲ ನಾವು. ರಕ್ತ ಕೊಟ್ರು ನಾವು ಭೂಮಿ ಕೊಡಲ್ಲ. 10 ಕೋಟಿ ಕೊಟ್ಟು ನಾವು ಪ್ರಾಣ ಕೊಡ್ತೀವಿ ಸರ್, ಭೂಮಿ ಮಾತ್ರ ಕೊಡಲ್ಲ. ಬಡಭೂಮಿ ಅಂತ ಹೇಳ್ತಾರಲ್ಲ ಇವರು ಎಂತೆ ಹೊಸ ಜನಗಳು ಅಂತ ಹೇಳ್ತಾರೆ. ಯಾರು ಕ್ಯಾನ್ಸರ್ ಬಂದು ಯಾರು ಸಾಯ್ಲಿಲ್ಲ ನನ್ನ ಊರಲ್ಲಿ. ನಾವ್ ಇಲ್ಲಿ ಪ್ರಾಣ ತಕೊಂಡ್ರು ಕೊಡಲ್ಲ. ಬಡವ್ರ ಬಗ್ರು ತಲೆ ಮೇಲೆ ಅವ್ನ ಯಾಕೆ ಕಲೆ ತಕೋದು? ಅವನಂತ ಗಂಡಸ್ತಾನ ಇದ್ರೆ ಲೇಡೀಸ್ ಮುಂಗಡೆ ಬಂದು ಅವ್ನು ಮಾತಾಡ್ಬೇಕು. ವಿಧಾನಸೌಧದಲ್ಲಿ ಕುಂತ್ಕೊಂಡು ರೈತರದೆಲ್ಲ ಪಾಳ್ ಭೂಮಿ ಬಂಜರು ಭೂಮಿ ಅಂತ ಹೇಳ್ತಿದ್ದೀನು. ನಾನು ಬದ್ರ ಕಾಳಿ ಬೇವನಟ್ಟಿ ಕಾಳಿ, ನಾನು ಅವ್ನ ಕರ್ಸವನ ಡಿಕೆನ ಅವನಿಗೆ ಮಾಡ್ತೀನಿ ನಾನು ಮರ್ಯಾದಿನ. ವೆಸ್ಟ್ ಬೆಂಗಾಲ್ನಲ್ಲಿ ಆಯ್ತು ಅದೇ ತರ ಕ್ರಾಂತಿ ಎತ್ಕೊಂಡು ಬೆಂಕಿ ಎತ್ಕೊಂಡು ಈ ಸರ್ಕಾರ ಪತನ ಆಯ್ತದೆ ಅಂತ ಇವತ್ತಿನ ದಿವಸ ಹೇಳ್ತೀನಿ. ರೈತ ವಿರೋಧಿ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ನಮ್ಮ ಭೂಮಿ ರೈತ ವಿರೋಧಿ ಸರ್ಕಾರಕ್ಕೆ. ರಾಜ್ಯ ಸರ್ಕಾರದ ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ವಿರೋಧಿಸಿ ರೈತರೆಲ್ಲರೂ ಕೂಡ ಅಕ್ಷರಶಃ ಬೀದಿಗಿಳಿದಿದ್ದಾರೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಆ ಭಾಗದ ರೈತರೆಲ್ಲರೂ ಕೂಡ ಹೊರಟಿದ್ದಾರೆ. ನಮ್ಮ ಜೊತೆಗೆ ರೈತರೆಲ್ಲರೂ ಇದ್ದಾರೆ, ರೈತ ಮುಖಂಡರೆಲ್ಲರೂ ಕೂಡ ಇದ್ದಾರೆ. ಈ ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ. ಏನ್ ಮಾತನಾಡ್ತಾರೆ ಕೇಳೋಣ ಬನ್ನಿ ಒಬ್ಬೊಬ್ಬರನ್ನೇ. ರೈತರ ಹೋರಾಟಕ್ಕೆ ಏನ್ ಹೇಳ್ತೀರಿ ಸರ್? ಈಗ ನಾವು ಬೈರ್ಮಂಗ್ಲ ಮತ್ತೆ ಕಂಚಕಾರನಹಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂತ 26 ಹಳ್ಳಿ ರೈತರು ಭೂ ಸ್ವಾಧೀನವನ್ನ ವಿರೋಧಿಸಿ ಹೋರಾಟ ಮಾಡ್ಕೊಂಡ್ ಬಂದಿರತಕ್ಕಂತ ರೈತರು 500 ದಿನಗಳಿಂದ ನಾವು ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀವಿ. ಬೀದಿಲ್ ಕುತ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ ಒಂದು 100 ಜನ ಪೊಲೀಸ್ನವ್ರು ಕರ್ಕೊಂಡ್ಬಂದು ನಾವೇನು ನಮ್ಮ ಟೌನ್ಶಿಪ್ ಹಾಕೋ ಗಡಿನಲ್ಲಿ ಕುಳಿತಿದ್ದೀವಿ. ಅವ್ರು ಏನ್ ಮಾಡಿದ್ದಾರೆ, ಇನ್ನೊಂದ್ ಸ್ವಲ್ಪ ಜನ ಪೊಲೀಸ್ನವರು ಮತ್ತೆ ಸರ್ವೆ ಕಳ್ಳತನದ ಹಾದಿಯಲ್ಲಿ ಸರ್ವೆ ಮಾಡಿಸ್ತಾ ಇದ್ದಾರೆ. ಆಗ ನೀವು ಮಾಡ್ತಿರೋ ತಪ್ಪು ಅಂದ್ಬಿಟ್ಟು ನಾವು ಏಕಾಏಕಿ ನಾವು ಸರ್ವೆ ಮಾಡಿಸ್ಲಿಲ್ಲ ಅಂತ ಮುಂದೋದಾಗ ಇಲ್ಲಿ ರೈತರಿಗೂ ಮತ್ತೆ ಸ್ವಲ್ಪ ನಮ್ಮ ಆಕ್ರೋಶ ಇರ್ತದೆ. ನಮ್ಮ ಭೂಮಿ ಉಳಿಸ್ಕೋಬೇಕು. ಅದರಿಂದ ಇವರು FIR ಹಾಕಿದ್ದಾರೆ, ಕೊಲೆ ಕೇಸ್ ಹಾಕಿದ್ದಾರೆ. ಅದನ್ನ ಖಂಡಿಸಿ ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡ್ಲಿಕ್ಕೆ ಹೋಯ್ತಾ ಇದ್ದೀವಿ. ಇದು ಸರ್ಕಾರ ಮಾಡಿರೋದು ಬಹಳ ತಪ್ಪು. ರೈತರ ಮೇಲೆ ಯಾವ್ದು FIR ಏನ್ ಕೊಲೆ ಮಾಡ್ತೀವೇನ್ರಿ? ಅತ್ಯಾಚಾರ ಮಾಡ್ತೀವಿ ನಾವು? ನಮ್ಮ ಮೇಲೆ ಯಾಕೆ FIR ಹಾಕ್ಬೇಕು? ಕೊಲೆ ಕೇಸ್ ಹಾಕಿದ್ದೀರಾ? ಅದರಿಂದ ನಾವು ಇದನ್ನು ಖಂಡಿಸಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡ್ತಾ ಇದ್ದೀವಿ. ಎಷ್ಟು ಜಾಗ ಮಾಡ್ತಾ ಇದೆ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ? ಏನು 9500 ಎಕರೆ ಅಲ್ಲ, ನಿಮ್ ಜಾಗ? ನಮ್ದು ಒಂದು 3 ಎಕರೆ ಇದೆ ಸರ್. ನಮ್ದು 3 ಎಕರೆ ಇದೆ. ನಮ್ದು ಮುಖ್ಯ ರಸ್ತೆಯಲ್ಲಿ ಇದೆ. ಅದೇ ನಮ್ ಭೂಮಿಗಳು ಏನು ನಾವು ಯಾವುದೇ ಕಾರಣಕ್ಕೂ ನಾವು 1 ಇಂಚು ಭೂಮಿಯನ್ನ ನಾವು ಕೊಡೋದಿಲ್ಲ. ಕೊಡೋರು ಕೊಟ್ಕೊಳ್ಳಿ, ತೊಂದರೆ ಇಲ್ಲ. ನಾವು ಮಾತ್ರ ಏನ್ ಭೂ ಸ್ವಾಧೀನ ವಿರೋಧಿಸಿ ಹೋರಾಟ ಮಾಡ್ತಾ ಇದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿನ ಕೊಡೋದಿಲ್ಲ. ನಾವು ಕೊಡೋದಿಲ್ಲ ಸರ್. ಇವತ್ತು ನಾವು ಹೋಗ್ತಾ ಇದೀವಿ ಫ್ರೀಡಂ ಪಾರ್ಕ್ಗೆ ಧರಣಿಗೆ. ಯಾವುದೇ ಕಾರಣಕ್ಕೂ ನಾವು ಅವ್ರು ಎಷ್ಟೇ 10 ಕೋಟಿ ಕೊಟ್ಟರು ಕೊಡಲ್ಲ ಸರ್. ನಮ್ಮ ಭೂಮಿ ನಮ್ಮ ಹಕ್ಕು ಸರ್. ನಾವು ಕೊಡೋದಿಲ್ಲ ಸರ್. ಅಂದ್ರೆ ಅವರು ಈಗ DK ಶಿವಕುಮಾರ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ನಿಮ್ಗೆ ಇಷ್ಟ ಇದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಅದೆಲ್ಲ ಸುಳ್ಳು ಸರ್. 50% ಡೆವಲಪ್ ಆಗಿರೋ ಭೂಮಿನೇ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು ಸರ್. ಅವರು ಸುಮ್ನೆ ಇವಾಗ ಕಣ್ಣೋರ್ಸ ಇದು ಹೇಳ್ತಾ ಇದಾರೆ ಅಷ್ಟೇ. ಈಗ ಈ ಪಕ್ಕದಲ್ಲಿ ಇವ್ರು ಕೊಟ್ಟಿರ್ತಾರೆ ಸರ್, ನಾವು ಕೊಟ್ಟಿರಲ್ಲ. ನಾಳೆ ದಿವಸ ಬಂದು ಈಗ ಅವ್ರು ಕೊಟ್ಟಿದ್ರೆ ನೀವು ಕೊಡಿ ಅಂತ ಹೇಳ್ತಾರೆ ಸರ್. ಅದೆಲ್ಲ ಸುಳ್ಳಿನ ಮಾತು ಸರ್. ಅವ್ರು ಆ ತರ ಮಾಡಲ್ಲ ಸರ್. ಅದು ನಾವು ಭೂಮಿ ಮಾತ್ರ ಕೊಡಲ್ಲ ಸರ್. ಕೊಡಲ್ಲ ಸರ್, ಕೊಡೋದೇ ಇಲ್ಲ ಸರ್. 1 ಇಂಚು ಸಹ ಕೊಡಲ್ಲ ಸರ್ ನಾವು. ಕುಮಾರಸ್ವಾಮಿ ಅವ್ರು ಕೈ ಬಿಟ್ಟಿದ್ದಾರೆ. ಇವರು ಬಿಡಿ ಸರ್. ಅವರೇನೋ ಮಾಡಿದ್ರಾಗ ಇವರು ಕೈ ಬಿಡಿ ಸರ್. ಈಗ ಅವ್ರು ಮಾಡ್ಬಿಟ್ಟಿರೋದನ್ನ ಇವರು ಬಿಡ್ಬೇಕಲ್ವ ಸರ್. ಈಗ ಎಲ್ಲ ನಿಂತಿದ್ದಾರೆ ಸರ್ ನಮ್ಮ ಪರವಾಗಿ. ಅಶೋಕ್ ಎಲ್ಲ ಅವರೆಲ್ಲ ನಮ್ಮ ಪರವಾಗಿ ಬಂದಿದಾರಲ್ಲ ಸರ್. ಈಗ ಎಲ್ಲ ಸರ್ಕಾರ ಇವಾಗ BJP ಅವರೆಲ್ಲ ನಮ್ಮ ಪರವಾಗಿ ಬಂದಿದ್ದಾರೆ. ನಮ್ಗೆ ಬಿಟ್ಕೊಡ್ಲಿ ಬಿಡಿ ಸರ್. ನಮ್ಮ ಭೂಮಿ ನಮ್ಗೆ ಬಿಟ್ಕೊಡ್ಲಿ. ನಾವು 1 ಇಂಚು ಸಹ ಬಿಡಲ್ಲ ಸರ್. ಎಷ್ಟೇ ಕೊಟ್ಟರು ಅವ್ರಿಗೆ ನಾವು ಬಿಡಲ್ಲ ಸರ್. ಅಷ್ಟೇ ಸರ್. ನಾವು ಕೊಡಕ್ಕೂ ಶುದ್ಧವಾಗಿಲ್ಲ, ಅವ್ರ ಹತ್ರ ದುಡ್ಡು ತಗೊಳಕ್ಕೂ ನಾವು ಶುದ್ಧವಾಗಿಲ್ಲ. ಅಷ್ಟೇ ಸರ್. ನಮ್ಗೆ ಅಂದ್ರೆ ಅವ್ರು ಕೋಟ್ಯಾಂತರ ರೂಪಾಯಿ ಕೊಡ್ತೀರಾ, ನೀವು ಎಷ್ಟು ಕೊಡ್ತೀರಾ? ಇಲ್ಲ ಸರ್. ಅವ್ರು ಎಷ್ಟೇ ಕೋಟಿ ಕೊಟ್ಟರು ನಮ್ಗೆ ಬೇಡ. ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಳ್ಳಿ. ನಮ್ಗೆ ಎಷ್ಟಿತ್ತು ಅಷ್ಟೇ ಸಾಕು. ನಮ್ಗೆ ದುಡ್ಕೊಂಡು ತಿಂತೀವಿ ನಾವು ಗಟ್ಟಿಗಿರೋವರೆಗೂ. ನಾವು ಕೊಡೋದು ಬೇಡ, ಅವ್ರು ನಾವು ಹತ್ರ ನಾವು ತಗೊಳೋದು ಬೇಡ ಅಷ್ಟೇ ಸರ್. ಇಲ್ಲ ಸರ್. ಬೇಡ ತಗೊಳ್ಳಿ, ಸಂತೋಷ. ಅವ್ರು ಯಾರು ಬೇಕಾದ್ರು ತಗೊಳ್ಳಿ, ನಾವು ಕೊಡಲ್ಲ ಅಷ್ಟೇ ಸರ್. ನಾವು 1 ಇಂಚುನು ಮಾತ್ರ ಕೊಡಲ್ಲ ಸರ್. ಅಷ್ಟೇ. ನಾವು ಕೊಡಲ್ಲ ಅಂತ ಇದೀವಲ್ಲ, ಅವ್ರು ಅಂತವರೆಗೂ ನಾವು ಧರಣಿ ನಿಲ್ಸಲ್ಲ ಸರ್. ಧರಣಿ ನಿಲ್ಸಲ್ಲ ನಾವು. ಅವ್ರ ಕಡೆ ನಮ್ಗೆ ಒಂದು ಇದು ಬೇಕು. ನಮ್ಗೆ ಮಾಡಲ್ಲ ಅಂತ ನಮ್ಗೆ ಒಂದು ಇದು ಬೇಕು ಸರ್. ಜಿಲ್ಲಾಧಿಕಾರಿಯಿಂದ DC ಕಡೆಯಿಂದ ನಮ್ಗೆ ಒಂದು ಪರ್ಮಿಷನ್ ಬೇಕು ಸರ್. ಅಂತವರೆಗೂ ನಾವು ಧರಣಿ ನಿಲ್ಸಲ್ಲ ಸರ್. ನಮ್ಮ ಪ್ರಾಣ ಹೋದ್ರು ನಾವು ನಿಲ್ಸಲ್ಲ ಸರ್. ನಾವು 1 ಇಂಚು ಭೂಮಿ ಸಹ ಕೊಡಲ್ಲ.
ಇನ್ನು ಆ ಭಾಗದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, ಅನೇಕರೆಲ್ಲರೂ ಕೂಡ ನೂರಾರು ದಿನಗಳಿಂದ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ರೈತರು ನಾವು ಈ ಸರ್ಕಾರ ಏನೇ ಮಾಡಿದ್ರು ಕೂಡ ನಾವು ನಮ್ಮ ಭೂಮಿಯನ್ನ ಬಿಟ್ಕೊಡುವಂತಹ ಮಾತೇ ಇಲ್ಲ ಅನ್ನುವಂದನ್ನ ಮತ್ತೆ ಮತ್ತೆ ಅವ್ರು ಹೇಳ್ತಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ನೀತಿಯನ್ನ ಖಂಡಿಸಿ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಅನೇಕ ರೈತರಿದ್ದಾರೆ, ಆ ಭಾಗದ ರೈತ ಮುಖಂಡರಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಒಂದಿಷ್ಟು ಜನ ವಿಷದ ಬಾಟ್ಲಿಗಳನ್ನೆಲ್ಲ ಹಿಡ್ಕೊಂಡು ಅವರು ಸರ್ಕಾರದ ವಿರುದ್ಧವಾಗಿ ನಿಂತಿದ್ದಾರೆ. ಅನೇಕರು ಈ ಸ್ವಾಧೀನ ಪ್ರಕ್ರಿಯೆಯನ್ನ ವಿರೋಧಿಸಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಅದನ್ನ ಬಿಟ್ಕೊಡುವಂತಹ ಮಾತೇ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಅನೇಕರು ಇದ್ದಾರೆ. ಸರ್, ಏನ್ ಹೇಳ್ತೀರಿ ಸರ್? ಸರ್ಕಾರ ಈಗ ಈ ಸ್ವಾಧೀನ ಮಾಡ್ಕೊಳ್ಳುವಂತದ್ದು ಮಾಡ್ತಾ ಇದ್ದಾರೆ, ಕೊಡ್ತೀರಾ? ಏನ್ ಕತೆ? ಭೂಮಿ ಒಂದು ಕಿರಿಬೀಳಷ್ಟು ಬಿಟ್ಕೊಡಲ್ಲ ನಾವು ರೈತರುಗಳೇ. ಕಿರಿಬೀಳಷ್ಟು ಒಂದು ಇಂಚು ಕೊಡಲ್ಲ. ರಕ್ತ ಕೊಟ್ಟರು ಭೂಮಿ ಕೊಡಲ್ಲ. ಅವ್ರು ಇನ್ನ ಏನೇನು ಮಾಡ್ತಾರೆ, 2 ತಿಂಗಳು ಟೈಮ್ ತಗೊಂಡಿರೋರು ಹಳ್ಳಿ ರೈತನೆಲ್ಲ ವನವಾಸ ಕೊಡಕ್ಕೆ. ಅದು ಭೂ ಸ್ವಾಧೀನ ಮಾಡೋಕ್ಕಲ್ಲ, ವನವಾಸ ಕೊಡಕ್ಕೆ. ಈ ರೈತರಿಗೆ ಎತ್ಕೊಟ್ಟೋದು, ಅಣ್ಣ ತಮ್ಮದಿರಿಗೆ ಎತ್ಕೊಟ್ಟೋದು, ಬಂಧು ಬಳಕೆ ಎತ್ಕೊಡೋದು, ಸೊಸೆದಿರಿಗೆ ಎತ್ಕೊಟ್ಟೋದು, ಅತ್ತೆ ಮಾವದಿರಿಗೆ ಎತ್ಕಟ್ಟಾಗಿ ಈ ಕೆಲಸ ಮಾಡ್ತಾ ಇರೋದು ಇಷ್ಟು. ಗೌಡ್ರದ್ದು ಜಗಳ ಅಂತ ಹೇಳ್ತಿದ್ದಾರೆ ಕೆಲವರೆಲ್ಲ. ಯಾ ಗೌಡ್ರದ್ದು ಇಲ್ಲ, ಯಾರ್ದು ಇಲ್ಲ. ಅವರೇ ರೈತರಿಗೆ ತಂದಿಕ್ಕಿ ತಮಾಷೆ ಮಾಡ್ತಾ ಇರೋದು ಅಷ್ಟೇ. ಏನ್ ರಾಜಕೀಯ ಇಲ್ಲ ಇದ್ರಲ್ಲಿ? ರಾಜಕೀಯನೇ ಇರೋದು, ರಾಜಕೀಯದವರೇ ಮಾಡ್ತಾ ಇರೋದು. ಅಂದ್ರೆ ಅಲ್ಲ, ಅವ್ರು ಹೇಳ್ತಿದ್ದಾರೆ, ಕೆಲವರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ ಡಿ ಕೆ ಶಿ ಅವರು ಅವ್ರ ಪ್ರತಿಷ್ಠೆಗೋಸ್ಕರ ಮಾಡ್ಕೋತಿದ್ದಾರೆ ಅಂತ. ಅವ್ರ ಪ್ರತಿಷ್ಠೆಗೆ ಮಾಡ್ತಾ ಇರೋದು. ಇವ್ರ ಮೇಲೆ ಅವ್ರ ಹಾಕೊಂಡು ಇಬ್ರು ವಿರೋಧಿಸ್ತೀರಿ ಹಂಗಂದ್ರೆ? ಇಬ್ರಿಗೂ ವಿರೋಧಿಸ, 3 ಪಕ್ಷದವ್ರಿಗೂ ವಿರೋಧಿಸ್ತದೆ. ಪಕ್ಷ ಬೇರೆ, ರೈತನೇ ಬೇರೆ, ಜಮೀನೇ ಬೇರೆ. ಇದು ಗೌರ್ಮೆಂಟ್ ಅಕ್ವೈರಿ ಅಲ್ಲ. ಅಟ್ಲೀಸ್ಟ್ ನನಗ್ ಗೊತ್ತಿದ್ದಂಗೆ ಸ್ವಾಭಿಮಾನಕ್ಕೆ ಮಾಡ್ಕೋತಾ ಇರೋದು. ಎಲ್ರು ಕುಮಾರಸ್ವಾಮಿ ಅವರಿಂದ ಹಿಡಿದು ಡಿ ಕೆ ಶಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಸುಮ್ಮನೆ ಮೇಲ್ನೋಟಕ್ಕೆ ರೈತರ ಪ್ರೇಮವನ್ನು ತೋರಿಸ್ತಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಇನ್ನಷ್ಟು ಸುಮಾರು ಜನ ಇದ್ದಾರೆ. ರೈತರೆಲ್ಲರೂ ಕೂಡ ಇವತ್ತು ಫ್ರೀಡಂ ಪಾರ್ಕಿಗೆ ತೆರಳ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡೋದಕ್ಕೆ. ಮಾತನಾಡಿಸ್ತಾ ಹೋಗೋಣ. ಸರ್, ಏನ್ ಹೇಳ್ತೀರಿ? ಪ್ರೈವೇಟ್ನವ್ರು ಬಂದ್ರೆ ಏನೋ ಒಂದು ನಮಗೆ ಕೃಷಿ ಮಾಡ್ಕೊಳಕ್ ಬರ್ತಾನೆ, ಅವ್ನು ನಮ್ಮ ಜೊತೆಲಿ ಇರ್ತಾನೆ, ಅವ್ನ್ ಬೇಕಾದ್ರೆ ಕೊಟ್ಕೋಬಹುದು. ಇಂಥವ್ರಿಗೆ ನಾವು ಅಪಾರ್ಟ್ಮೆಂಟ್ ಕಟ್ಟೋರ್ಗೆ ಅವ್ರಿಗೆಲ್ಲ ನಾವು ಕೊಡಲ್ಲ. ನಮ್ ಭೂಮಿ ನಮಗ್ ಬೇಕು. ನಾವ್ ಏನ್ ಕೆಲಸ ಮಾಡೋಣ? ನಮ್ಗೆ ಏನ್ ಕೆಲಸ ಕೊಡ್ತಾರೆ? ನಮ್ಗೇನು ಬರೋದೇ ಇಲ್ಲ. ನಮ್ ಭೂಮಿ ಬೇಕು. ನಮ್ ಭೂಮಿ ಅವ್ನು ಈ ಭೂಮಿನೇ ಬೇಕು. ನಮ್ ಪಕ್ಕದಲ್ಲಿ ಅದೇ ದುಡ್ಡಿಗೆ ಭೂಮಿ ತಗೊಳ್ಳಿ, ನಾನು ಕೃಷಿ ಮಾಡ್ತೀನಿ. ಬದ್ಲು ಎಲ್ಲೂ ಕೊಡೋದು ಬೇಡ. ನಾನು ಪಕ್ಕದಲ್ಲಿ 3 ಕಿಲೋಮೀಟರ್ ಕೊಡ್ಲಿ, ನನಗೆ ಕೃಷಿ ಮಾಡಕ್ಕೆ. ಅದೇ ಅವ್ನು 5 ಕೋಟಿ ತಗೊಡ್ತೇನೋ, 1 ಕೋಟಿ ತಗೊಡ್ತಾನೋ, 50,000 ತಗೊಡ್ತಾನೋ, ನಾನು ಭೂಮಿ ಕೊಟ್ಬಿಟ್ಟು ಬೇಕಾದ್ರೆ ನನ್ನ ಭೂಮಿ ತಗೊಳ್ಳಿ, ಇದೇ ಬೇಕು ಅಂದ್ರೆ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು. ನಾವು ಭೂಮಿ ಮಾತ್ರ ಬಿಡಲ್ಲ. ಅರ್ಧ ಎಕರೆ ಅದೇ 50,000 ಸಂಪಾದನೆ ಮಾಡ್ತೀವಿ. 2 ದಿವಸ ಕಟ್ಕೊಂಡು 10 ಜನಕ್ಕೆ ಊಟ ಇಕ್ತಿವಿ. ಅವನಿಕನೆ ಜನಕ್ಕೆ ಊಟನ ಒಂದು ಓಡಿಸ್ತಾನೆ. ನಡಿ ಎಮ್ಮೆಲಿ ತಕ್ಕೆ ಊಟ ಮಾಡಕ್ಕೆ ಅಂತ ಮಟನ್ ತಕೊಂಡು ಊಟ ಮಾಡ್ತಾರೆ. ತಕೊಂಡು ಕೇಸರಿ ಬಾತ್ ತಕೊಂಡು ಮೆರವಣಿಗೆ ಮಾಡ್ತಾರೆ. ನಾವು ಸಿಹಿ ಉಣ್ತೀವಿ, ಖಾರ ಉಣ್ತೀವಿ ಅಂತ ಹೇಳ್ತಾವನೆ. ಎಲ್ಲಾರ್ಗು ನಮ್ಮ ಯಾರು ಡಿ.ಕೆ ಎಲ್ಲಾರ್ಗು ಕಳಿಸಿ ನಾವು ನೀರು ರಸನ ಊಟ ಮಾಡ್ತಾ ಇದೀವಿ 2 ವರ್ಷದಿಂದ ಬೈರ್ಮಂಗ್ಲ ಬೀದಿಲಿ. ಸೊಳ್ಳೆ ಕಚ್ಕೊಂಡು ಅವೆಲ್ಲ ಅವನೊಂದ್ 3 ದಿನಕ್ಕೇನೆ ಯಾವ ಬಿರಿಯಾನಿ ತಕೋತಿ, ಯಾವ ಇದ್ ತಕೊಂಡು ಕೊಡ್ತಾವನೆ. ಕುಡಿಯೋದು 1,000 ಎಲ್ಲ ಮಾಡ್ತಾವನೆ. ನಾವ್ ಮಾಡಕ್ಕಾಗತ್ತೆ? ಅರ್ಧ ಎಕರೆ ಹೊಲ ಮಾಡಿರೋರು ಅದನ್ನು ಕಿತ್ಕೊಂಡ್ರೆ ಇವ್ನ ಏನ್ ಮಾಡಕ್ಕಾಗತ್ತು? ಅವ್ನ ಅದೆಲ್ಲ ಹೊಸೂರಲ್ಲಿ ಅದ್ ಕೊಟ್ಬಿಡ್ಲಿ ಎಲ್ಲಾರ್ಗುನು. ಬಡವ್ರಿಗೆ ಕೊಟ್ಬಿಟ್ಟು ಅವ್ನ ಏನ್ ಬೇಕು ಅದ್ ಮಾಡ್ಕೊಳ್ಳಿ ಬೇಕಾರೆ. ಇನ್ನೇನ್ ಮಾಡ್ಬೇಕು? ನಾವೇ ರಕ್ತ ಕೊಟ್ರು ನಾವ್ ಭೂಮಿ ಕೊಡಲ್ಲ. ನಮ್ಮ ಮಕ್ಳಿಗೆ ಬೇಡವೆ? ನಮ್ಮ ಅವಧಿ ಸಂಪಾದನೆ ಮಾಡಿರೋದು ನಾವು ಮಕ್ಳನ್ನ ಓದಿಸಿದೀವಿ, ಕೂಲಿ ಮಾಡಿದೀವಿ, ಹೊಸ ಕಟ್ಕೊಂಡು ಸಂಸಾರ ಮಾಡಿ ಎಲ್ಲ ಇದ್ ಮಾಡಿದೀವಿ. ಇವಾಗ ಜಮೀನ್ ಕಿತ್ಕೋಕ್ ಬಂದ್ರೆ ಇನ್ನೆಲ್ಲೂ ಇಲ್ವೇ ಜಮೀನು? ಕನಕಪುರದಲ್ಲಿ ಇಲ್ವೇ? ದೊಡ್ಡ ಹಳ್ಳಿಲಿ ಇಲ್ವೇ? ಮಾಡ್ಕೊಳ್ಳೇಳು. ಯಾಕೆ ಹೊಸೂರ್ದೇ ಇರೋದು? ಹೊಸೂರಲ್ಲಿ ಅರ್ಧ ಎಕರೆ 1 ಎಕರೆ ಇವ್ರದು 50-100 ಯಾಕೆ? ಅವ್ನ ಬೀಗ ಹಾಕೊಂಡ್ ಮಡಿಕೋಕೆ ಏನ ಅವನು ಮಾರಲ್ಲವ? ಬೀಗ ಹಾಕೊಂಡ್ ಮಡಿಕೊಂಡು ನಮ್ನ ಎಲ್ಲೆಲ್ಲೋಗ ಕಳಿಸಕ್ಕೆ ಆ ತಾಕತ್ತಿರೋನು ಅವ್ನು ತಕೊಂಡವನು ಇಲ್ಲ. ಹೊಸೂರು ಕೆಂಪೈನ್ ಪಾಳ್ಯದಲ್ಲಿ ಅವೆಲ್ಲ ಕೊಟ್ಬಿಡ್ಲಿ ಹೊಸೂರವ್ರಿಗೆಲ್ಲ. ಬೇಕಾರೆ ಮಾಡ್ಕೊಳ್ಳಿ ಇದ್ದುದ. ಅರ್ಧ ಎಕರೆ 1 ಎಕರೆ ನಮಗ್ ಬೇಡ. ಅವ್ನ ಜಾಗನೇ ಕೊಡ್ಲಿ ನಮ್ಗೆ. ಇವಾಗ ಅವ್ನ ಜಾಗ ಕೊಡ್ಲಿ ತಕೋತೀವಿ. ಇದು ಜಾಗ ಮಾತ್ರ ಹೊಸೂರಲ್ಲಿ ಹೆಂಗ್ ಬರ್ತಾವ್ ನೋಡು, ಆ ಜಾಗನೇ ಕೊಡ್ಲಿ. ಹೊಸೂರಲ್ಲಿ ತಕೊಂಡವನಿಲ್ಲ, ಆ ಜಾಗಗಳೇ ಕೊಡ್ಲಿ ನಮ್ಗುನು. ಏನ್ ಇವ್ನ್ಗೆ ಭಿಕ್ಷಾ ಮಾಡ್ಬೇಕೆ? ನಾವ್ ಮಾರೋದ್ ಗೊತ್ತಿಲ್ವೇ? ಇವ್ನ ಕೈಗೆ ಆಸ್ತಿ ಕೊಟ್ಬಿಟ್ಟು ನಾವ್ ತಕೊಳ್ಳೋದೇನ್ ಏನು ಇಲ್ಲ. ನಮ್ಮ ಸಂಪಾದನೆ ಮಾಡಿರೋದು. ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ಮಾತ್ರ ಕೊಡಲ್ಲ. ರೈತರುಗಳು ಸರ್, ನಾವು ರೈತರಿಂದ ನಾವು ಸಣ್ಣ ನೀರಾವರಿ ಮಾಡಿಕೊಂಡು ಜಮೀನ್ ಮಾಡಿಕೊಂಡು ನಾವು ಅಡಿಕೆ ಮರ, ತೆಂಗು, ಬಾಳೆ ಹಾಕೊಂಡು ಜೀವನ ಮಾಡ್ತೀವಿ. ದನ ಕರ ಕಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದೀವಿ. ನಾವ್ ಇದು ಬಿಟ್ರೆ
ನಮ್ದು ಈಗ ತೆಂಗಿನಕಾಯಿಲಿ ಬರ್ತದೆ, ಅಡಿಕೆ ಹಾಕಿದೀವಿ ಸರ್, ತೆಂಗು ಇದೆ, ಬಾಳೆ ಇದೆ, ನಾವ್ ಅದರಿಂದ ಜೀವನ ಮಾಡ್ತೀವಿ ಸರ್. ಇದು ಬಿಟ್ಬಿಟ್ಟು ನಾವ್ ಎಲ್ಗ ಹೋಗೋಣ ಸರ್? ಮಕ್ಳು ಮರಿ ನಾವು ಹೆಂಗಸಾಕೊಂಡು ವಯಸ್ಸಾದ್ಮೇಲೆ ಎಲ್ಲಿ ಕರ್ಕ ಹೋಗೋಣ ಸರ್? ಓದಿರೋರಿಗೆ ಕೆಲಸ ಇಲ್ಲ, ಬೇರೆಗೆಲ್ಲ ಬೇರೆ ಇದ್ದಾಗ ಹೆಂಗ್ ಕೆಲಸ ಕೊಡ್ತಾರೆ? ವಯಸ್ಸಾಗಿದ್ರೆ ಎಲ್ಲಿ ಕರ್ಕ ಹೋಗೋಣ ಸರ್ ನಾವು? ಹ್ಞೂ ಸರ್. ಹಾ, ನಾವ್ ಯಾವ್ದೇ ಕಣ್ಣು ನಮ್ದು 2.5 ಎಕರೆ ಹೋಗುತ್ತೆ ಸರ್. ಯಾವ್ದೇ ಕಾರಣಕ್ಕೆ ಭೂಮಿ ಮಾತ್ರ ಕೊಡಲ್ಲ ಸರ್, ಬಿಟ್ಕೊಡಲ್ಲ ಸರ್. ನಾವ್ ಯಾವ್ದೇ 5 10 ಕೋಟಿ ಕೊಟ್ಟು ನಾವ್ ಪ್ರಾಣ ಕೊಡ್ತೀವಿ ಸರ್, ಭೂಮಿ ಮಾತ್ರ ಕೊಡಲ್ಲ ಅಷ್ಟೇ. ಹೇಳೋ ಸರ್, ಸರ್ಕಾರ ಮನವಿ ಮಾಡ್ಕೊಳ್ಳೋದಂದ್ರೆ ನಾವ್ ಭೂಮಿ ಮಾತ್ರ ಬಿಟ್ಕೊಡಲ್ಲ. ನಮ್ ಮುಂದಿನ ಪೀಳಿಗೆ ನಮ್ಮ ಮಕ್ಳಿಗೆ ಬೇಕು ಅಂತ ನಾವ್ ಕೇಳ್ತಿದೀವಿ ಸರ್, ನಾವ್ ಭೂಮಿ ಮಾತ್ರ ಬಿಟ್ಕೊಡಲ್ಲ. ಅಡಿಕೆ ಬಾಳೆ ತೆಂಗು ಎಲ್ಲ ಇದೆ. ನಿಮ್ದು ಜಾಗ 3 ಎಕರೆ. ರೂಪಾಯಿ ಎಷ್ಟು ಕೊಟ್ರು ಬೇಡ. ಕೋಟಿ ಕೊಡ್ತಾನೆ, ಕೋಟಿನ ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರು ಕಳಿಸಿರೋದು ಹಂಗೆ ಅಂತ ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಅವ್ರು ಹೇಳ್ಕೊಂಡಿರೋದಷ್ಟೇ. ರೈತರು ಪಕ್ಷದ ಕಡೆಯಿಂದ ಯಾರು ಬಂದಿಲ್ಲ ಸರ್. ಅವ್ರ ಭೂಮಿಗೋಸ್ಕರ ಅದರಿಂದ ಬೇರೆ ರಾಜ್ಯಕ್ಕೆ ಇರ್ದಿಲ್ಲ. ಇನ್ನು ನಾವು ರೈತರಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಸರ್. 2 ವರ್ಷದಿಂದ ಧರಣಿ ಮಾಡ್ಕೊಂಡೇ ಬಿದ್ದೀವಿ ಸರ್. ಆಗಿದ್ದಾಗ 5 ಟೌನ್ಶಿಪ್ ಮಾಡೋದು ಕೊಟ್ಟಿದ್ರು, ಎಲ್ಲ ಇತ್ತು. ಅವ್ರ ರಾಜಕೀಯ ಏನಾರ ಮಾಡ್ಕೊಳ್ಳಿ ಸರ್, ನಮ್ಗೆ ಅದು ಬೇಕಾಗಿಲ್ಲ. ನಾವು ರೈತರು, ನಾವು ಭೂಮಿಗೋಸ್ಕರ ನಾವು ಪರದಾಡ್ತೀವಿ ಸರ್. ನಾವು ಭೂಮಿ ನಮ್ಗೆ ಸಿಗೋ ಸಾಕಾಯ್ತು ಸರ್. ಮಾಡಿದ್ರು ಬಿಟ್ರು, ನಾವ್ ಹೋಗಿ ರೈತರು ಕೇಳ್ದಕ್ಕೆ ಬಿಟ್ರು ಅವ್ರು. ಇವಾಗ ಕುಮಾರಸ್ವಾಮಿ ಮಾಡವ್ನೆ ಕೂಸು ಕೂಸು ಅಂತಾನೆ, ಇವನು ಬಿಟ್ಬಿಡ್ಲಿ ಆತಗೆ. ಏನ್ ಇವನ್ ಇದಿದತ್ತೆ ಬಿಟ್ಬಿಡ್ಲಿ ಕೂಸು ಅವನು. ಅವನು ಕುಮಾರಸ್ವಾಮಿ ಅಂತ ಹೇಳ್ತಾವನಿಲ್ಲ. ಕುಮಾರಸ್ವಾಮಿ ಯಾವಾರದ್ದು ಏನು ಇಲ್ಲ. ಅವ್ನು ನಾವು ಕೇಳ್ದ ರೈತರು, ನಾವು ಭೂಮಿ ಅವಾಗಾರ ಇದು ನೀರಿರ್ಲಿಲ್ಲ, ಏನಿರ್ಲಿಲ್ಲ, ಕಬ್ಬು ಬಾಳೆ ಏನು ಹಾಕಿತ್ತಾ ಇರ್ಲಿಲ್ಲ, ಹಂಗ್ ಜೀವನ ಮಾಡುವ. ಇವಾಗ ಕಣ್ ತುಂಬಾ 50,000 ತೆಗಿಬೋದು ತಿಂಗ್ಳಿಗೆ. ಆ ತರ ಮಾಡ್ತಾ ಇದ್ದೀವಿ ಸಂಸಾರನ. ಎಲ್ರು ಹೇಳ್ತಾ ಇರುವ ಮಾತು ಒಂದೇ, ಯಾರ್ ಏನ್ ಬೇಕಾದ್ರೂ ಮಾಡ್ಲಿ, ನಾವು ಭೂಮಿಯನ್ನ ಬಿಟ್ಕೊಡಲ್ಲ ಅಂತ. ಅನೇಕರು ಇದಾರೆ, ಮಾತನಾಡಿಸ್ತಾ ಹೋಗಿರ್ತಿ. ಇಲ್ಲೊಬ್ರು ಇದಾರೆ ಸರ್, ಬನ್ನಿ ಸರ್. ಹೆಂಗೆ, ಏನ್ ಕತೆ, ಎಷ್ಟು ಜಾಗ ನಿಮ್ದು? 2.5 ಎಕರೆ ಜಾಗ ಅದೇ. 2.5 ಎಕರೆ ಜಾಗ ಅಂದ್ರೆ ಒಳ್ಳೆ ಫಸ್ಟ್ ಕ್ಲಾಸ್ ನೀರಾವರಿ. 140 ಅಡಿ ಬೋರ್ ಕೊಡ್ಸಿದೀವಿ. 140 ಅಡಿ 120 ಅಡಿ ಬಿಟ್ಟಿದೀವಿ. 140 ಎಕರೆ 140 ಅಡಿ 120 ಅಡಿ ಬಿಟ್ಟಿದೀವಿ. 15 ಎಚ್ ಮೋಟರ್ ಹಾಕಿದೀವಿ. ಲೆಕ್ಕ ಹಾಕೊಳ್ಳಿ. ಬಡಭೂಮಿ ಅಂತ ಹೇಳ್ತಾರಲ್ಲ ಇವರು ಎಂತ ಹೊಸ ಜನಗಳು ಅಂತ ಯೋಚನೆ ಮಾಡಿ. ಬಡಭೂಮಿ ಅಂತಾರೆ. ನಾನು BSc. ನಿಮ್ದು ಎಷ್ಟು ಎಕರೆ ಹೋಗುತ್ತೆ? ನಂದು 2.5 ಎಕರೆ ಹೋಯ್ತು. ನಂದು ಹೈಯರ್ ಎಜುಕೇಶನ್ ಮಾಡಿ BSc B.Ed. ನಾನು ಹೈಸ್ಕೂಲ್ ಟೀಚರು ದಿನ ಮಾಡದೆ ಹೋಗಲ್ಲ, ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ಹಂಗಾದ್ರೆ ನೀವು ಮೇಸ್ಟ್ರು ಹಂಗಾದ್ರೆ? ಆಮೇಲೆ ನನ್ನ ಮಗ ಒಬ್ಬ BE ಜನ್ಮದಲ್ಲವನೇ, ಇನ್ನೊಬ್ಬರು ERC ಮಾಡ್ಕೊಂಡು ಒಳ್ಳೆ ಸಂಬಳ ತಗೋತಾವ, ಇನ್ನೊಬ್ಬ MBA ಅಲ್ಲೇ ಒಳ್ಳೆ ಎಜುಕೇಶನ್ ಮಾಡ್ಸಿದೀನಿ. ನಾನು ಅಕ್ವೈರ್ ಬೇಡ ಅಂತ ಹೇಳ್ಬೋದಲ್ಲ. ನಾನ್ ದುಡಿತಾ ಇದ್ದೀನಿ, ಬೆಳಿಗ್ಗೆ ಎದ್ದು ಸಂಖ್ಯೆ ಇಟ್ಕೋತೀನಿ ನಾನು. ನೀವು ಜಮೀನಲ್ಲಿ ದುಡಿತೀರಿ? ಆಳುಗಳು ಇಲ್ಲದೆ ಹೋದ್ರೆ ನನ್ನ ಆಳುಗಳ ಮೇಲೆ ಡಿಪೆಂಡ್ ಆಗಲ್ಲ. ನೀವೀಗ ಎಜುಕೇಟೆಡ್ ಇದ್ದೀರಿ. ಈಗ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಇದಾಗೆಲ್ಲ ಸುಮಾರು ಎಲ್ಲ ಟ್ರೈ ಮಾಡಿದ್ರು ರಿಯಲ್ ಎಸ್ಟೇಟ್ ಅವರಿಗೆ ಕೊಡೋದಕ್ಕೆ, ಅದು ಇದು. ಸರ್, ಅವಾಗ ಕುಮಾರಸ್ವಾಮಿ ಅವಾಗ ಬಡಭೂಮಿ ಇತ್ತು. 90% ಬಡಭೂಮಿ ಇತ್ತು 2006ರಲ್ಲಿ. ಅವತ್ತು ಒಳ್ಳೆ ಪ್ರಾಜೆಕ್ಟ್ ಕೊಟ್ರು. 30 ಲಕ್ಷ ಕೊಟ್ಟಿದ್ರು. 30 ಲಕ್ಷಕ್ಕೆ 30 ಎಕರೆ ಜಮೀನ್ ಬರೋದು. ಇವತ್ತು 1 ಎಕರೆ ಬರಲ್ಲ. ಇವತ್ತು ಎಲ್ಲೇ ಹೋಗಿ 2 ಕೋಟಿ 3 ಕೋಟಿ ಅದೇ. ಅವತ್ತು ಒಂದು ಎಕರೆಗೆ 1 ಲಕ್ಷ. ನಾನೇ ತಗೊಂಡಿದ್ದೀನಿ ಬಸ್ ಸ್ಟ್ಯಾಂಡ್ ಅಲ್ಲಿ 5,000 ರೂಪಾಯಿ ಕುಂಟೆ 5,000 ರೂಪಾಯಿ ತಗೊಂಡು ಇವಾಗ ಅದೇ 25 ಲಕ್ಷಕ್ಕೆ ಹೋಯ್ತದೆ. ಅಲ್ಲ, ಕೆಲವರೆಲ್ಲ ಹೇಳ್ತಾ ಇದ್ರು ಏನಂತಂದ್ರೆ, ಈಗ ಸರ್ಕಾರ ಏನ್ ಕೊಡೋದು ಕೊಟ್ಟಿದ್ಯಲ್ಲ 2.5 ಕೋಟಿ ಮತ್ತೆ 5 ಕೋಟಿ ಏನೋ ಅಂತ, ಸೊ ಅದಕ್ಕಿಂತ ಜಾಸ್ತಿ ಕೊಟ್ರೆ 12 ಕೋಟಿ ಕೊಟ್ರೆ ನಾವು ತಗೋತೀವಿ, ಕೊಡ್ತೀವಿ. ಕೊಡಲ್ಲ ಸರ್. ಜಮೀನೆಲ್ಲ 90% ಅರ್ಧ ಎಕರೆ 10 ಕುಂಟೆ 1 ಎಕರೆ 2 ಎಕರೆ ಮ್ಯಾಲ್ ಮಾಡಿಕೊಂಡಿರೋ 90%. ಇನ್ನು 10% ಭೂಗಳ್ರವರಲ್ಲ, ಭೂಗಳ್ರುಗಳು ಒಂದು 20% ಅವ್ರೆ. ಅವರು 40-50 ಎಕರೆ ಮಾಡ್ಕೊಬಿಟ್ಟವ್ರೆ. ಅವ್ರು ಒಳ್ಳೆ ತಾವ್ ತಗೋಬೋದಲ್ಲ ಸರ್ಕಾರದ. ಅವ್ರು ಸರ್ಕಾರಕ್ಕೆ ಮಿಂಗಲ್ ಆಗ್ಬಿಟ್ಟವ್ರೆ. ಇವರೆಲ್ಲ ಸೇರ್ಕೊಂಡು ಹೋಗಿ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ. ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ. ಆಮೇಲೆ ಪಾಪ ಏನು ಗೊತ್ತಿಲ್ಲದ ಜನಗಳನ್ನ ಬುಟ್ಟಿಗೆ ಹಾಕ್ತಿದ್ದಾರೆ. ದೇವೇಗೌಡರು ಫ್ರೀಡಂ ಪಾರ್ಕ್ ನಮ್ಮ ಬೈರಮಂಗಲ ಸರ್ಕಲ್ ಇಳಿದ್ರೆ ಅಲ್ಲಿಗೆ ನಮ್ಮ ಅಕ್ವೈರ್ ಕ್ಲಿಯರ್ ಆಯ್ತು ಅಂತ ನನ್ನ ಅನುಭವ. ನಮ್ಗೆ ಚಿಕ್ಕ ವಯಸ್ಸು. ಅವ್ರ ಹೋರಾಟಕ್ಕೆ ಬರಬೇಕು. ಬಂದು ಆ ಸ್ಟೇಜ್ ಅಲ್ಲಿ ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳವ್ರೆ. ಬಂದು ಕುತ್ಕೊಂಡಾಗ ಅದೊಂಥರ ಲೆಕ್ಕಾಚಾರ ನಮ್ಮ ಅಕ್ವೈರ್ ಕೈ ಬಿಟ್ಟು ಅಂತ ಲೆಕ್ಕ. ಈಗ ನಾವು ರಾಹುಲ್ ಗಾಂಧಿಗೂ ಪತ್ರ ಬರೆದಿದ್ದೀವಿ, ಯಾರಿಗೂ ಇಷ್ಟ ಇಲ್ಲ, ಇವ್ರಿಗೂ ಇಷ್ಟ ಇಲ್ಲ, ಮೋದಿಗೂ ಇಷ್ಟ ಇಲ್ಲ. ಇದು ಬಿಡದೆ ಹೋದ್ರೆ ಮುಂದಿನ ಸಲ ಎಪ್ಪೆಟ್ ಬೀಳ್ತದೆ ಅಂತ ನಮ್ಗೆ ಸಪೋರ್ಟ್ ಮಾಡ್ತಾವ್ರೆ. ಈಗ ತಗೊಂತೀನಿ ಅಂತ ಬರ್ತಾವ್ರಲ್ಲ ಅಕ್ವೈರ್ ಅಂತ, ಆ 2.5 ಕೋಟಿ ಕೊಡ್ತೀನಿ ಅಂತವ್ರಲ್ಲ, ನಮ್ಮ ಇಡೀ ಸಂಘದ ರೈತರೇ ನಾವೇ 3 ಕೋಟಿ ಕೊಡ್ತೀವಿ ರಿಜಿಸ್ಟರ್ ಮಾಡ್ಕೊಟ್ಟು ಬಿಟ್ಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕೊಂಡು ಹೊಂಟೋಗಿ.
ಅವ್ರು 2.5 ಕೋಟಿ ಕೊಡ್ತಾರಲ್ಲ ನಾವು 3 ಕೋಟಿ ಕೊಡ್ತೀವಿ, ನಾವು ತಗೋತೀವಿ. ನಮ್ಮ ಇಲ್ಲಿರೋ ರೈತರುಗಳು ಅವರೆಲ್ಲ ನಮ್ಮ ಬೈರಮಂಗಲ ಸಂಘದಲ್ಲಿ 1 ಎಕರೆ ಒಬ್ಬರು ತಗೋತೀವಿ 3 ಕೋಟಿ ಕೊಟ್ಟು. ನಮ್ಗೆ ಬಿಟ್ಬಿಟ್ಟು ರೆಡ್ ಲೇಬಲ್ ಕ್ಯಾನ್ಸಲ್ ಮಾಡ್ಬಿಟ್ಟು ರೆಡ್ ಕ್ಯಾನ್ಸಲ್ ಮಾಡ್ಬಿಟ್ಟು ರಿಜಿಸ್ಟರ್ ಬಿಟ್ಬಿಡ್ಬೇಕು. ಮಾಡಿರೋ ಯಾರು ಮಾಡಿದ್ರು ಗೊತ್ತಿಲ್ಲ. ಕೈ ಬಿಟ್ಬಿಡ್ಲೇಳು ರೆಡ್ ಜೀರೋ ಮಾಡಿದ್ವು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿಲ್ಲ. ರೈತರು ಏನ್ ಗೊತ್ತಾ, ಅದು ಇವಾಗ ಕುಮಾರಸ್ವಾಮಿ ಮಾಡ್ಬಿಟ್ಟವನೆ ಅಂತ ಅಂತಾರಲ್ಲ, ಇವಾಗ ಡಿ ಕೆ ಅದ್ರ ಇದೇನು ಪೆನ್ ಪೇಪರ್ ಅದು ಅಳ್ಸೋದು ಯಾವ ಲೆಕ್ಕ ರೀ ಇದು? ಪೆನ್ ಪೇಪರ್ ಕೊಟ್ಟಿಲ್ಲ ನಾವು. ರೆಡ್ ಜೀವನ ಅಳ್ಸೋದು ಒಂದು ಏನು ಅವ್ರಿಗೆ ದೊಡ್ಡ ಕೆಲಸ ಇದು. ರೈತರನ್ನ ಕೊಳ್ಳೆ ಹೊಡಿಯೋಕ್ಕೋಸ್ಕರ ಇದು ಮಾಡ್ತಾ ಇರೋದು. ಅಲ್ಲ ಇವರು ಕುಮಾರಸ್ವಾಮಿ ಅವರೆಲ್ಲ ಮಾಡಿದಾಗ ನೀವು ಹಿಂಗೆ ಪ್ರತಿಭಟನೆ ಮಾಡೋದಕ್ಕೆ ಅವ್ರು ಕೈ ಬಿಟ್ಟಿದ್ರಲ್ಲ, ಇವಾಗ ಇವ್ರು ಕೈ ಬಿಡ್ಲೇಬೇಕಪ್ಪ. ಇವಾಗ ಸಿದ್ದರಾಮಯ್ಯನ ಸರ್ಕಾರ ಇತ್ತು, ಸಿದ್ದರಾಮಯ್ಯರು ಏನು ಗೊತ್ತಾ ಇದೆಲ್ಲ ಇದು ಮಾಡಿದ ಅಂದ್ಬಿಟ್ಟು ಅವ್ನು ಕೈ ಬಿಟ್ರು. ಇವಾಗ ಇದು ನಮ್ಮ ರೈತರನ್ನ ಒಕ್ಕಲೆ ಬಿಡಿಸಿ ಇವ್ರು ಮಾಡ್ತಿರೋ ಕೆಲಸ ಇದು. ನಾವು ಹೋಗೋದಿಲ್ಲ, ನಾವು ಪ್ರಾಣ ಬಿಟ್ರು ನಮ್ದೊಂದು 3 ಎಕರೆ ಐತೆ. ನಾವ್ ಎಷ್ಟು ಕೊಟ್ರು ಕೊಡಲ್ಲ. ನಾವು ಕೊಡೋದಂತ ಅಲ್ಲ, ನಾವ್ ಎಷ್ಟು ಕೊಟ್ರು ಕೊಡ್ತೀವಿ ಅಂತ ಅಲ್ಲ. ನಮ್ಮ ಜಮೀನ್ ನಾವು ಇಷ್ಟು ಕೋಟಿಗಾದ್ರೂ ಮಾರ್ಕೋತೀವಿ, ನಾವು ಇಷ್ಟು ಕೊಡ್ತೀವಿ ಅಂತ ಅಲ್ಲ. ನಮ್ ಭೂಮಿ ಕೊಡಲ್ಲ ಅಂತಲ್ಲ, ಕೊಡ್ತೀವಿ. ಕೊಡ್ರು ನಮ್ ಜಮೀನಿಗೆ ಅವ್ನು ಯಾರು ರೈಟ್ ಕಟ್ಟಕ್ಕೆ? ಯಾರು ಅವನು ರೈಟ್ ಕಟ್ಟಕ್ಕೆ? ಅವ್ನು ಇವಾಗ ಅಕ್ವೈರ್ ಮಾಡ್ಕೋತೀನಿ ಅಂತ ಬಂದ್ಬಿಟ್ಟು ರೈತರನ್ನೆಲ್ಲ ಒಗ್ಗಟ್ಟೆ ಕೇಳಿದ್ರ? ನಾವು ಕೇಳ್ದಷ್ಟಲ್ಲ, ನಾವು ಯಾರಿಗೋ ಬೇರೆಯವ್ರಿಗೆ ಮಾಡ್ಕೋತೀವಿ. ಈ ರಿಯಲ್ ಎಸ್ಟೇಟ್ ದಂಧೆಗೆ ಮಾರಲ್ಲ ನಾವು ಹಸುರು. ನಾವು ಒಂದ್ 15 ಎಕರೆ ಜಮೀನ್ ಮಾಡಿಕೊಂಡಿದೀವಿ. ಅವ್ನ ಯಾವ್ದೇ ಕಾರಣಕ್ಕೂ ನಾವು ಜಮೀನ್ ಕೊಡಲ್ಲ. ಅವ್ನ ಹೋಗಿ ಅವ್ನ ಊರು ಕಡೆಗೆ ಹೋಗಿ ಜನಕ್ಕೆ ಏನ್ ಹೇಳ್ತಾವ್ನೆ, ನೀನು ಜಮೀನ್ ಕೊಡ್ಬೇಡ, ಗಂಜಿ ಕೊಡ್ ಮನಿ ಕೊಡ್ರಿ, ದಬಾ ಕೊಡ್ರಿ, ನೀನ್ ಜಮೀನ್ ಕೊಡ್ಬೇಡ ಅಂತ ಹೇಳ್ತಾವ್ನೆ. ಈಗ ಅದೇ ರೈತರು ನಾವು ರೈತರು ತಾನೆ ಅವ್ನಿಗೆ. ಈಗ ಕುಮಾರಸ್ವಾಮಿ 3 ಸಾರಿ ಮಾಡಿದ ತಾನೆ, 3 ಸಾರಿ ಮಾಡ್ಬಿಟ್ಟು ನಮ್ಮೂರವರೇ ಹೋಗಿ ಊರೆಲ್ಲ ದುಡ್ಡು ಎತ್ಬಿಟ್ಟು ಮಾಡ್ಬೇಡ ಅಂತ ಅಂದ ತಾನೆ. ಇವತ್ತು ಅವನೇ ದಡ್ಡಿ ಕೂತವ್ನೆ, ಊರ್ ಮನ್ಸನೇ ದಡ್ಡಿ ಕೂತವ್ನೆ, ಬೇಕು ಅಂತ ಕೂತವ್ನೆ. ನಮಗ್ ಬೇಡ ಕಣಪ್ಪ, ನಾವ್ ಜೀವ ಹೋದ್ರು ಭೂಮಿ ಕೊಡಲ್ಲ. ಅವನೇನೇ ಮಾಡ್ಲಿ, ನಾವು ತಂಗು ಮಾವು ಸಪೋಟ ಎಲ್ಲ ಬೆಳ್ಕೊಂಡಿದೀವಿ, ನಾವು ಕೂತ್ಕೊಂಡು ಜೀವನ ಮಾಡ್ತಾ ಇದೀವಿ, ಹಸು ಕಟ್ಕೊಂಡಿದೀವಿ, ಎಲ್ಲ ಮಾಡಿದೀವಿ. ಕೊಡಲ್ಲ ಅಂದ್ರೆ ಕೊಡಲ್ಲ. ಅವಂದೇ ಅದಲ್ಲ, ಅವನೇ ಕೊಡ್ಲಿ ನಾವು ತಗೋತೀವಿ. ನಾವ್ ಪಕ್ಕದಲ್ಲಿ ಅದೇ ನಿಲ್ಗಿರಿ ಕೊಡ್ಲಿ ತಗೋತೀವಿ. ನಮ್ಗೇನು ಸಮಸ್ಯೆ ಇಲ್ಲ, ನಾವ್ ಚೆನ್ನಾಗಿದ್ದೀವಿ. ನಾವ್ ಅಲ್ಲೇ ಇರ್ತೀವಿ. ರುಸ್ವಾತಿ ನೀರು ಯಾರು ಸೊತ್ತೋಗ್ಲಿ, ಅವನೇ ಸೊತ್ತಾಗವ್ನೆ ನೋಡು. ಅವ್ನ ಕಡೆಗೆ ಹೋಯ್ತಾ ಇದೆ ನೀರು, ರುಸ್ವಾತಿ ನೀರು. ನಮ್ಮೂರ್ಗೇನ್ ಬರ್ತಾ ಇಲ್ಲ ರುಸ್ವಾತಿ ನೀರು, ಅವನ್ಗೆ ಹೋಯ್ತಾ ಇದೆ. ಯಾರು ಕ್ಯಾನ್ಸರ್ ಬಂದ್ ಯಾರು ಸಾಯ್ಲಿಲ್ಲ ನನ್ನ ಊರಲ್ಲಿ. ಬರ್ಲಿ ನೋಡ್ಲಿ, ಮನೆಗೆ ಬಂದು ಕೇಳೇಳು ಕ್ಯಾನ್ಸರ್ ಬಂದಿದೆ, ಡಾಕ್ಟರ್ ಕರ್ಕೊಂಡ್ ಚೆಕ್ ಮಾಡಿಸ್ಲಿ. ಈಗ ಮೊನ್ನೆ ಮಾತಾಡಿದಾರಲ್ಲ ಡಿ.ಕೆ.ಶಿ, ಸಮಿತಿ ಏನೋ ಮಾಡ್ಕೊಂಡು ನಿಮ್ದು ಅಹವಾಲು ಸ್ವೀಕಾರ ಮಾಡ್ತಾರಂತೆ. ಮಾಡು, ನಾವ್ ಕೊಡಲ್ಲ. ಅವ್ನ್ ಸ್ವೀಕಾರನ ಮಾಡ್ಲಿ, ಅವ್ನ್ ಏನೇ ಮಾಡ್ಲಿ, ಬರ್ಲಿ ಕೇಳಲಿ ನೋಡ್ಲಿ. ಒಂದ್ ಡಾಕ್ಟರ್ ಕರ್ಕೊ ಬರ್ಲಿ ಜೊತೆಲೂ. ಅವ್ನ್ ಬಂದು ಚೆಕ್ ಮಾಡಿಸ್ಲಿ, ಯಾರು ಕ್ಯಾನ್ಸರ್ ಬಂದಿದೆ, ಯಾರು ಕ್ಯಾನ್ಸರ್ ಬರಲ್ಲ ಅಂತ. ಅವ್ನ್ಗೆ ಬರ್ಲಿ ಕ್ಯಾನ್ಸರ್. ಜಾಗದ ವಿಷಯ ಕೊಡಲ್ಲಪ್ಪ. ಬೇಡ, ಜಾಗನೂ ಬೇಡ. ಅದ್ರಲ್ಲೇ ನಾವು ರಾಗಿ ಬೆಳೆನೆ ಹಾಕೊಂಡು ನಾವ್ ಇಟ್ಟುಂಟ ಇದೀವಿ. ಮಕ್ಳು ಮದುವೆ ಮಾಡಿದೀವಿ, 2 ಮಕ್ಳಿಗೆ. ಮೊಮ್ಮಕ್ಳು ನಮ್ಗೂ ಎಷ್ಟಾದ ಆದಾಯ ಬರ್ಲಿ, ಅದ್ರಲ್ಲೇ ಜೀವನ ಮಾಡ್ತಾ ಇದೀವಿ. ಅದನ್ನ ಕಿತ್ಕೊಂಡ್ಮೇಲೆ ಎಲ್ಗ ಹೋಗಾನೆ ನಾವು? ಅವ್ರು ಕೊಡೋದು ಬೇಡ, ನಾವು ಜಮೀನ್ ಕೊಡೋದು ಬೇಡ. ಎಲ್ಗ ಹೋಗ ನೀವು ವಹಿಸ್ತೇನೆ, ಯಾರು ಕರ್ಕೋತಾರ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾನೆ. ಆಮೇಲೆ ಕಸವಾಡಿ ಬಾ, ಬಾಕಲ್ಕಾಯಿ ಬಾ ಅಂತಾನೆ. ಅಲ್ಗ ಹೋಗಕ್ ನಮ್ಗೆ ತಯಾರ. ಇವತ್ತು ನಾವು ರಾಜ್ರ ಹಂಗಿದ್ದೀವಿ. ಅವನು ಬರ್ಲಿ, ಹಂಗು ಅನ್ನ ಹಾಕ್ತಿವಿ. ಇವತ್ತು ನಾವು 27-30 ಊಟ ಬೇಸಾಕ್ತಾ ಇದೀವಿ. ಅವನು ಬರ್ಲಿ, ದಿನ ಮಟನ್ ಚಿಕನ್ ಹಾಕ್ತೀನಿ, ನಾಟಿ ಕೋಳಿ ಬಾಡಿ ಹಾಕ್ತೀನಿ, ಬರ್ಲಿ ನನ್ನ ಮನೆ ಬಾಕ್ಲಿಗೆ. ಜಾಗ ಮಾತ್ರ ಬಿಡಲ್ಲ, ಜೀವ ಹೋದ್ರು ಜಾಗ ಬಿಡಲ್ಲ. ನಾವೇ ಕೆಲಸ ಮಾಡ್ಕೊಂಡು ಆರೋಗ್ಯ ಆಗಿದ್ದೀವಿ. ಒಂದ್ ಕಾಯಿಲೆ ಇಲ್ಲ. ನಮ್ಗಾರ ಶುಗರು BP ಎಲ್ಲ ಅದೇ, ನಮ್ಗೇನು ಇಲ್ಲ, ಚೆನ್ನಾಗಿದ್ದೀವಿ. 62 ವರ್ಷ ಚೆನ್ನಾಗಿದ್ದೀನಿ. ಬರ್ಲಿ ದೇವೇಗೌಡರು ಬರ್ಲಿ, ಹೋಯ್ತಿವಿ. ದೇವೇಗೌಡರು ಬಂದಾಗ ಹೋಯ್ತಿವಿ. ಅವ್ರ ಹತ್ರನೇ ಕುತ್ಕೋತೀವಿ, ಅವ್ರು ಮಾತಾಡ್ತೀವಿ. ಅವ್ರು ನಮ್ ಪರವಾಗಿ ಬರ್ತಾವ್ರೆ. ನಾವೇನು ಆ ಪಕ್ಷ ಈ ಪಕ್ಷ ಅನ್ಲಿಲ್ಲ, ನಮ್ ರೈತರ ಪಕ್ಷ ನಾವ್ ಮಾಡ್ತಾ ಇದೀವಿ. ಏನ್ ಕೊಟ್ಬಿಟ್ಟು ಜೀವನ ಮಾಡೋಣ ಸ್ವಾಮಿ, ನಮ್ಗೆ ಕೊಡಲ್ಲ ಸ್ವಾಮಿ. ಈಗ ನಾವ್ ಇಲ್ಲಿ ಪ್ರಾಣ ತಕೊಂಡ್ರು ಕೊಡಲ್ಲ. ನಮ್ಗೆ ಎಷ್ಟು ವಯಸ್ಸು ನಮ್ಗೆ ಗೊತ್ತಿಲ್ಲ. ನಮ್ಮ ಮುತ್ತಾತಿರು ನಮ್ಮ ತಾತಿರ್ ಕಾಲದಿಂದನೂ ಇತ್ತು, ನಮ್ಮ ಅಪ್ಪರ ಕಾಲದಿಂದನೂ ಇತ್ತು. 4 ಎಕರೆ. ನಾವು ಕೊಡಲ್ಲ. ನಾವು ಬೆಳೆ ಇಕ್ತೀವಿ. ರಾಗಿ ಬೆಳೆ. ವರ್ಷಕ್ಕೆ ದುಡಿತೀವಿ. 5 ಗಂಟೆಗೆ 6 ಗಂಟೆಗೆ ರಾಗಿನ. ನಾವು ಅವ್ನ ಮನೆ ಬಾಕ್ಲೆ ಪ್ರಾಣ ತಕೊಂಡ್ರು ನನ್ ಬಿಡಲ್ಲ. ನಮ್ಮ ಅಪ್ಪನಿಗೆ ಪೂಜೆ ಮಾಡಕ್ ಹೋದ. ನಾವು ಈಗ ನಮ್ಮ ತಾತ ನಮ್ಮಮ್ಮ ನಮ್ಮ ಅಜ್ಜಿನ ಹಾಕೊಂಡಿದ್ವಲ್ಲ, ನಾವ್ ಎಲ್ಗೋಗನ್ ಪೂಜೆ ಮಾಡಕ್ಕೆ? ಅವ್ನು ಮಾತ್ರ ಉಗಾದಿ ಹಬ್ಬ ಪೂಜೆ ಮಾಡ್ಬೇಕು, ನಾವು ಪೂಜೆ ಮಾಡೋದ್ ಬೇಡವಾ? ನಮ್ಗೆ ಜಮೀನ್ ಕೊಟ್ಬಿಟ್ಟು ಹೋಗಿರೋ ಪೂಜೆ ಮಾಡೋದ್ ಬೇಡ, ಅವ್ರಿಗೊಚ್ಚಿ ಧೂಪ ಹಾಕಿ ಒಂದ್ ಕಡ್ಡಿ ಎತ್ತಿಸೋದ್ ಬೇಡ. ಅವ್ರ ಹೆಸರು ಹೇಳ್ಕೊಂಡು ತಿಂತಾ ಇದೀವಲ್ಲ ಅವ್ರ ಅನ್ನನ, ನಾವ್ ಎಲ್ಗೋಗನೆ?
ಪೂಜೆ ಮಾಡಕ್ಕೆ. ನಾವಂತೂ ಕೊಡಲ್ಲ ಅಷ್ಟೇ. ನಾವು ಹಂಗೆಲ್ಲ ಪೂಜೆ ಮಾಡ್ಬಾರ್ದು. ನಮ್ಮ ಅಪ್ಪ ನಮ್ಮ ತಾತ ನಮ್ಮ ಅಮ್ಮನ್ಗೆ ಯಾರು ಪೂಜೆ ಮಾಡ್ಬಾರ್ದು. ನಾವುನು ನಮ್ಮ ಅತ್ತೆ ಮಾವ ಜಮೀನ್ ಕೊಟ್ಟವ್ರು ಏನ್ಬಿಟ್ಟು ನಾವೆಲ್ಲೋ ಅವ್ನು ಕೊಟ್ಬಿಟ್ಟು ದುಡ್ಡು ತಕೊಂಡ್ ಮಜಾ ಮಾಡೋದು. ಜಮೀನು ನಮ್ಮೂರಲ್ಲಿ ಹೊಸೂರಲ್ಲಿ ಹೋಗ್ಬೇಕು ಜಮೀನು. ಅವ್ರೂರಲ್ಲಿ ಮಾತ್ರ ಕನಕಪುರ ದೊಡ್ಡಹಳ್ಳಿ ಹೋಗ್ಬಾರ್ದು. ಕನಕಪುರದಲ್ಲೂ ಕೇಸ್ ಹಾಕ್ಬಿಟ್ಟು ಬಂದಿದೀವಿ, ಕೊಡ್ಲೇ ಇಲ್ಲ. ಕಲ್ಲುಂಪಾರೆ ತವೆ ಕೊಟ್ಟಿಲ್ಲ ನಮ್ಗೆ. ಅಲ್ಲ ಕಣಪ್ಪ, ನಾವು ಬಡವ್ರು, ನಮ್ಗೆ ಹೊಲ ಇಲ್ಲ, ಮನೆ ಇಲ್ಲ, ಮತ್ತೊಂದಿಲ್ಲ ಅಂತೀವಲ್ಲ. ಬಡವ್ರ ಬಗ್ರ ತಲೆ ಮೇಲೆ ಮಾತ್ರ ಅವ್ರು AC ಎಲ್ಲಿಂದ ಆದ್ರು, ರೈತರಿಂದ ಆದ್ರು. ಅವ್ರ MLA ಎಲ್ಲಿಂದ ಆದ, ರೈತರಿಂದ ಆದ್ರು. ಈ ಗೋರ್ಮೆಂಟ್ ಎಲ್ಲಿಂದ ದೊಡ್ಡದಾದ್ರು ಅಂದ್ರೆ ರೈತರಿಂದ, ಬಡವ್ರ ಬಗ್ರಿಂದ. ಅವ್ನು MLA ಆದ, ಅವನು DC ಆದ, ಅವನು AC ಆದ. ಅವನ ಹೆಂಡತಿ ಮಕ್ಕಳನ್ನ ನಮ್ಮ ಹತ್ರ ಕರ್ಕೊಂಬಂದು ನಮ್ಮಂತ ಅವ್ನು ಕಷ್ಟ ಬಿದ್ರೆ ಅವನು ಒಂದು ಮೂಲೆ ಕೂತ್ಕೊಂಡು ಅವ್ನ ಆ ಥರ ಮಾತಾಡಲ್ಲ. ಬಡವ್ರ ಬಗ್ರ ತಲೆ ಮೇಲೆ ಅವ್ನು ಯಾಕೆ ಕಲೆ ತಕೋದು? ಅವನಂತ ಗಂಡಸ್ತಾನ ಇದ್ರೆ ಲೇಡೀಸ್ ಮುಂಗಡೆ ಬಂದು ಅವ್ನು ಮಾತಾಡ್ಬೇಕು. ಸೂರ ಅಂತೀವಿ. ಬಡವ್ರ ಬಗ್ರ ತಲೆ ಮೇಲೆ ನಮ್ಗೆ ಜಮೀನೇ ಇಲ್ಲ. ನಾವೊಂದು ಕಲ್ಲೆ ಕಟ್ತಾ ಇದ್ರೆ ಬೋತದ ಬಾಕ್ಲ ಅಂತಾರೆ. ನಾವೊಂದು ಬಡ್ಡಿ ಕಟ್ತಾ ಇದ್ರೆ 100 ರೂಪಾಯಿ 10 ರೂಪಾಯಿ ಬಡ್ಡಿ ತಗೋತಾರೆ. ಗಂಡ ಮಕ್ಕಳು ಬೆಳಗ್ಗೆ ನಾವು ಕೂಲಿಗೆ ಹೋಗ್ಬೇಕು. ಸಾಯಂಕಾಲ ಒಂದಿನ ಬಡ್ಡಿ ಕಟ್ಲ ಅಂದ್ರೆ ಯಾಕೊಡ್ರ ಬಡ್ಡಿನ ಅಂತಾರೆ. ಯಾರು? ನಾವು ಬೇರೆ ಜಮೀನು ಕೂಲಿಗೆ ಹೋಗ್ತಾ ಇರೋದು. ನಾವು ಕೊಡ್ತಾರೆ, ಕೊಡೋರು 150 ಕೊಡ್ತಾರೆ. ಈಗ ಪಾಪ ಮುತ್ಗುರು ಅನ್ನೋರು ಒಂದು 200 ರೂಪಾಯಿ ಕೊಡ್ತಾರೆ. ಇನ್ನ ಬೇರೆ ಕೆಲಸ ಹೋದ್ರೆ ಏನ್ ನೋಡಕ್ಕಾಗಲ್ಲ. ವಯಸ್ಸಾದವರು, ಗಂಡ ಮಕ್ಕಳು. ನಮ್ಮ ಯಜಮಾನ ತಿರೋಗಿ 8 ವರ್ಷ ಆಯ್ತು. ನಾವ್ 2 ಮಕ್ಕಳು ಮಾಡಿ ಕೊಡ್ತೇವೆ. ಅವ್ರ ಹೆಂಡತಿ ಮಕ್ಕಳು ಸಾಕೋದು ಅವ್ರ ಕಷ್ಟ. ನಮ್ಮನ್ ಸಾಕೋರು ಯಾರು? ನಾವ್ ಕೂಲಿಗೆ ಹೋಗತ್ತಾರೆ, ಜೀವನ ಮಾಡ್ತಾ ಇರೋದು. ನಾವು ಬಡ್ಡಿ ಕಟ್ತಾ ಇದ್ರೆ ಯಾಕೊಳ್ರ ಬಡ್ಡಿನ ಅಂತಾರೆ. ಒಂದು ಕರೆಂಟ್ ಬಿಲ್ ಕಟ್ತಾ ಇದ್ರೆ ಯಾಕೊಳ್ಳ ಬಡ್ಡಿನ ಅಂತಾರೆ. ಇವರೆಲ್ಲ ಕೂತ್ಕೊಂಡು ಬಡವರಿಂದ ಅವರು ರೈತ ದೊಡ್ಡದಾಗಿರೋದು. ಗೌರ್ಮೆಂಟ್ ಆಗೋಯ್ತು ಅಂದ್ರೆ ರೈತನಿಂದ ಗೌರ್ಮೆಂಟ್ ದೊಡ್ಡದಾಗಿರೋದು. ಅವ್ನ ಹಂಗೆ ದೊಡ್ಡದಾಗಲ್ಲ. ಅಲ್ಲಿ ಕುತ್ಕೊಂಡ್ ಮಾತಾಡೋದಲ್ಲ, ನಮ್ಮ ಹತ್ರ ಬಂದ್ ಮಾತಾಡ್ಬೇಕು. 1.5 ವರ್ಷದಿಂದ ಬೇರ್ಮಳ ಸರ್ಕಲ್ ಕುತ್ಕೊಂಡು ಇಟ್ಟು ನೀರಿಲ್ಲದೆ ಸಾಯ್ತಾ ಇದೀವಿ ಹೆಂಗಸ್ರು ಮಕ್ಳೆಲ್ಲ. ನಮ್ಗೇನು ದರ್ದಿ ಅಲ್ಲಿ ಕುತ್ಕೊಳಕ್ ನಮ್ ಜಮೀನ್ ನಾವು ಕಳ್ಕೊಳಕ್ ಕುತ್ಕೊಳ್ಳವೆ. ನಮ್ ಜಮೀನ್ ನಾವು ಉಳಿಸ್ಕೋಬೇಕು. 8 ಎಕರೆ ಇದೆ ರೋಡ್ ಸೈಡ್ ಅಲ್ಲಿ. 8 ಎಕರೆ. ಕಳ್ಳನ್ ಕೊಟ್ರು 5 ಕೋಟಿ 6 ಕೋಟಿ ಕೊಡ್ತಾರೆ ಇವಾಗ. ನಾವೇ ಕೊಡೋಣ? ಭಿಕ್ಷಾ ಅಲ್ಲ, ಅವನ ಹತ್ರ ಭಿಕ್ಷಕ್ ಹೋಗಲ್ಲ ನಾವು. ನಾವು ಕೊಡಲ್ಲ, ಭೂಮಿ ಕೊಡಲ್ಲ. ಅವ್ರು ಎಷ್ಟು ಕೊಟ್ರು ಕೊಡಲ್ಲ. ಕೋಟಿ ಕೊಟ್ರು ಯಾರು ಜಮೀನ್ ಕೊಡಲ್ಲ. ಯಾಕೆ ಹೇಳು? ಒಂದ್ ದನ ಕಟ್ಕೋತಾರೆ, ಒಂದ್ ಕರ ಕಟ್ಕೋತಾರೆ, ಒಂದ್ ಆಡ್ ಕಟ್ಕೋತಾರೆ, ಒಂದ್ ಕುರಿ ಕಟ್ಕೋತಾರೆ. ಅವ್ರು ಜೀವನ ಮಾಡ್ತಾರೆ. ಅವ್ನು 10 ಕೋಟಿ ಅಲ್ಲ 20 ಕೋಟಿ ಕೊಟ್ರು ಎಲ್ಲೋಗಿ ಜೀವನ ಮಾಡ್ತಾರೆ. ದುಡ್ಡಿರ್ತದ. ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಇರಲ್ಲ. ನಮ್ ಜನ್ಮ ನಮ್ಮ ಹತ್ರ ಇರಲ್ಲ. ಟೇಮ್ ಬಂದ್ರೆ ಮ್ಯಾಕ್ ಕರ್ಕೊಯ್ತಾರೆ ಭಗವಂತ. ಆದ್ರೆ ತಾಮಸಿ ಮಾಡ್ಕೋಬೇಕು ಅವ್ರು. ನಾವು ಮೊದ್ಲು ಹಂಗಿದ್ವಿ ಹಂಗಿರ್ಬೇಕು ಅನ್ಬೇಕು. ಆದ್ರೆ ಬಡವ್ರ ಮಗರಿಗೆ ಕಷ್ಟ ಕೊಡೋದು ಅವ್ರಿಗೆ ಲಾಯಕ್ಕೆ ಅಲ್ಲ. ಮರ ತೆಂಗಾದೆ, ಬಾಳೆ ಆದೆ, ಅಡಿಕೆ ಆದೆ, ಜೋಳ ಬೆಳೀತಾರೆ ಅಂತ ಹೇಳಿದೆ. ಇವತ್ತೇನ್ ಬೆಳೀತಾ ಇದೀವಿ ನಾವು? ಕುಮಾರಸ್ವಾಮಿ ಸರ್ಕಾರದಲ್ಲಿ ಮಾತ್ರ ಅಕ್ವೈರ್ ಮಾಡಕ್ಕೆ ಬೇಡ ಅಂತೆ. ಅವತ್ತು ನಿನ್ ಸರ್ಕಾರದಲ್ಲಿ 10 ಪಟ್ಟಿತ್ತು ಮರ, ಮಂಡಿ, ತೆಂಗಿನ ಮರ, ಬಾಳೆ, ಅಡಿಕೆ. ಇವತ್ತು 100 ಪಟ್ಟದೆ. ಇವತ್ತು 100 ಪಟ್ಟು ತೋರಿಸ್ತೀನಿ ನಾನು. ನೀನು MLA ಆಗ್ಬಿಟ್ಟು ನಾವು ಓಟ್ ಹಾಕಿ ಗೆಲ್ಲಿಸ್ತವ್ರ ನಿನ್ನ. MLA ಆಗ್ಬಿಟ್ಟು ನೀನು ವಿಧಾನಸೌಧದಲ್ಲಿ ಕುಂತ್ಕೊಂಡು ರೈತರದೆಲ್ಲ ಪಾಳು ಭೂಮಿ, ಬಂಜರು ಭೂಮಿ ಅಂತ ಹೇಳ್ತೀಯ ನೀನು. ನೋಡು, ನಿಮ್ಮಪ್ಪ 100 ಎಕರೆ ಮಡಗಿದ್ರೆ ನಮ್ಮಪ್ಪ 3 ಎಕರೆ ಮಡಗವನೆ. ಫೈಟ್ ಮಾಡ್ತೀವಿ ನಾವು. ನಿಮ್ಮಪ್ಪ 100 ಎಕರೆ ಮಡಗಿರ್ಬೋದು, ನಿಮ್ಮಪ್ಪ ಶ್ರೀಮಂತ, ನಮ್ಮಪ್ಪ ಬಡವ. 3 ಎಕರೆ ಮಡಗಿದ್ದೀನಿ ನಾನು. ನಾನು 3 ಎಕರೆ ಮಡಗಿದ್ದೀನಿ. ನೀನು ವಿಧಾನಸೌಧದಲ್ಲಿ ಕುಂತ್ಕೊಂಡು ಮಾತಾಡೋದಲ್ಲ. ಬಾ ಇಲ್ಲಿಗೆ ಬಾ. ಇಲ್ಲಿ ಬಂದು ಮಾತಾಡು. ನಮ್ಮ ಎದುರ್ಗ ನೀನು ಅಲ್ಲಿ ವಿಧಾನಸೌಧದಲ್ಲಿ ಕುಂತ್ಕೊಂಡೆ ಪಾಳು ಭೂಮಿ, ಬಂಜು ಭೂಮಿ ಅಂತ ಹೇಳ್ತೀಯಲ್ಲ. 1.5 ವರ್ಷದಿಂದ ಫೈಟ್ ಮಾಡ್ತಾ ಇದ್ದೀವಿ. ನೀನ್ ಬಾಲಕೃಷ್ಣ, ನೀನು MLA ಆಗಿ ನಾನೇ ಗೆಲ್ಸಿರೋನು. ಓಟಾಗಿ ಗೆಲ್ಸಿರೋ ಮಕ್ಕಳು ನಾವು. ಕಾಂಗ್ರೆಸ್ ಪಕ್ಷ ಸರ್ ನಾವು. ಬೇಕಾ ನಮ್ಮ ಊರಲ್ಲೇ ಕೇಳ್ಬಿಟ್ಲಿ. ನಮ್ಮ ಮಂಚಿಪುರದಲ್ಲಿ ಓಟ್ ಹಾಕಿರಿ ಕಾಂಗ್ರೆಸ್ ಫೈಟ್ ಮಾಡಿರೋ ಮಕ್ಕಳು ನಾವು. ಇವತ್ತು ನೀನು ನಮ್ಮನ್ಗೆ ಚೊಳ್ಳೆ ಹಣ್ಣು ಕುಡಿಸ್ತೀಯ ನೀನು. ನಮ್ಗೆ ಚೊಳ್ಳೆ ಹಣ್ಣು ತಿನ್ಸ್ತೀನಣ್ಣ ನೀನು. ಬಾ ನೀನು ಬೈರ್ ಮಗಳು ಬಾ. ನಿಮ್ಮ ಅಪ್ಪನ ಕೊಡ್ತ ಮಗಾರ ನೋಡ್ತೀನಿ ನಾನು. ಬಾ ನೀನು. ಓಹೋ, ಏನು ಅಲ್ಲಿ ರೈತರು ಬಿದ್ದವ್ರೆ ಅಂತ ಗಂಡನ್ ತಿನ್ಕೊಂಡೆ. ನನ್ 4 ಜನ ಗಂಡು 7 ಜನ ಗಂಡು 3 ಹೆಣ್ಣು 4 ಗಂಡು. ಇವತ್ತು ಗಂಡು ಮಕ್ಳಿಗೆ ನಾನು ಏನು ಕೊಡ್ಲಿ? ಇವತ್ತು ಕೂಲಿ ಮಾಡ್ತೀವಿ. 1 ಎಕರೆ ಇದೆ, 5 ಕುಂಟೆ ಇದೆ. ಮಕ್ಳಿಗೆ ಭಾಗ ಕೊಟ್ಟೆ. ನಮ್ ಸಾಕೋರು ಯಾರು? ಇವತ್ತು ಆ ಬಾಳ ಆಸ್ತಿ ಕೊಟ್ಬಿಟ್ಟು ನಾವು ಜೀವನ ಮಾಡೋಣ. ಅವ್ನ ಕರ್ಸವನ್ನ ಅಡ್ಡಿಕೆನ ಅವನಿಗೆ ಮಾಡ್ತೀನಿ ನಾನು ಮರ್ಯಾದಿನ. ಕೌಶಲ್ಯ ನೀನು ಹಿಂಡ್ರೆ ನಾನು ಜೊತೆಲಿ ಅಂತೀನಿ. ನಾನು ಕಳ್ಸೋ ಅವ್ನು ಹಿಂಡ್ರೆ ನಾನು ಕರ್ಕೊಳ್ತೀನಿ.
ಅವನು ಡಿಕೆ ಕರ್ಕ ಬರ್ಲಿ. ಅವನು ಇದು ನಮ್ಮೂರ್ ತಾವ್ ತೆಗ್ದಿರೋದು ಆಸ್ತಿ ಏನಾಯ್ತು, ಏಳುಗಳಿ ತೆಗ್ದಿರೋ ಜಮೀನು ಕಳ್ಸು, ಮಳವಳ್ಳಿ ತಾವು ತೆಗ್ದಿರೋದು ತೆಗಿ, ಅವನ್ ತಕೊಬಂತ ಹೇಳೋವನ್ನ ನಾನು ಕೊಡ್ತೀನಿ, ಅವನು ಕೊಡ್ಲಿ. ತೆಗೆದ್ಬಿಟ್ಟು ಇವ್ನು ಬಿಟ್ಬಿಟ್ಟು ನಮ್ ಬಡವ್ರ ಬಗ್ಗೆ ಅನ್ಯಾಯ ಮಾಡಿದ್ರೆ 5 ಕುಂಟೆ ಜಮೀನ್ ಅದೇ, ನಾವ್ 3 ಜನ, ನಾವು ಅದ್ರೊಳಗೆ ಹೆಂಗ್ ಮಾಡೋದು? ಏನ್ ಮಾಡೋಣ ಜೀವನ? 5 ಕುಂಟೆ ಜಮೀನ್ ಜೀವನ ಮಾಡ್ತಾ ಇದೀವಿ, ಕೂಲಿಗೆ ಹೋಗ್ತೀವಿ, 5 ಕುಂಟೆ ಜಮೀನಲ್ಲಿ ನಾವ್ ಜೀವನ ಮಾಡ್ತಾ ಇದೀವಿ. ಅವ್ರು 100 ಎಕರೆ 1000 ಎಕರೆ ತೆಗ್ದ್ಬಿಟ್ಟವ್ರೆ. ನಮ್ಗ್ ರೈತರು ಬಿಟ್ಕೊಳ್ತಾರ ಅವ್ರು, ನಾವ್ ಜಮೀನ್ ಬಿಡಲ್ಲ. ನಾನ್ ನೋಡೇ ಬಿಡ್ತೀನಿ. ಅವನ್ಗೂ ನಾನು ಪಂದ್ಯ ಮಾಡ್ತೀನಿ. ಜಮೀನ್ಗೋಸ್ಕರನೇ ಸತ್ರು ಚಿಂತೆ ಇಲ್ಲ ನಾವು. ಹೊಡ್ತೀನಿ ಅವನ್ನ, ನನ್ನ ನಟಿ ತಕೊಂಡ್ಬಿಡ್ರ ಅವನು. ನಮ್ ಡಿಕೆ ಅವ್ನ್ ಬರ್ಬೇಕು ಅಂತ ಭೂಮಿಗೆ ಬಂದ್ರೆ ಅವ್ನ್ ಕಾಸಿನ ಬರ್ಲಿಲ್ಲ, ಹೊಡಿತೀನಿ ನಾನು. ಬದ್ರ ಕಾಳಿ, ಬೇವನಟ್ಟಿ ಕಾಳಿ ನಾನು. ಇದು ಆ ಭಾಗದ ರೈತರ ಆಕ್ರೋಶ ಮತ್ತು ಸಿಟ್ಟು. ಈಗಾಗಲೇ ಸರ್ಕಾರ ಹೇಳಿದೆ, ನಾವು ರೈತರಿಂದ ಅಹವಾಲನ್ನ ಸ್ವೀಕಾರ ಮಾಡ್ತೀವಿ, ಸಮಿತಿಯನ್ನ ರಚನೆ ಮಾಡಿದೀವಿ, ಅವರು ಕೊಡೋದಕ್ಕೆ ಇಷ್ಟ ಇದ್ರೆ ಕೊಡ್ಲಿ, ಬಿಡೋದಕ್ಕೆ ಇಷ್ಟ ಇದ್ರೆ ಬಿಡ್ಲಿ ಅನ್ನುವಂಥದ್ದನ್ನ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾದ್ ನೋಡೋಣ. ರೈತರಂತೂ ಪ್ರತಿಭಟನೆಯನ್ನ ಬಿಡೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು ಸತ್ರು ಕೂಡ ಭೂಮಿಯನ್ನ ಬಿಟ್ಕೊಡುವಂತಹ ಮಾತೇ ಇಲ್ಲ ಅನ್ನೋದನ್ನ ರೈತ ಮುಖಂಡರು, ರೈತರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೆ, ಯಾವ ರೀತಿಯಾದಂತಹ ಅಂತಿಮವಾದಂತಹ ನಿಷ್ಕರ್ಷಕ್ಕೆ ಬರುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಶ್ರೀರಾಜ್ ಉಕ್ವಾಡಿ, ಬೆಂಗಳೂರು. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಈ ರೈತ ವಿರೋಧಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ. ಇದಕ್ಕೆ ಎಲ್ಲ ಕರ್ನಾಟಕದ ಎಲ್ಲ ಕರ್ನಾಟಕದ ರೈತರ ಹೋರಾಟ, ಆನೇಕಲ್ಲಲ್ಲೂ ಅಷ್ಟೇ, ಅಲ್ಲೂ KDB ಇಂದ ಜಮೀನನ್ನ ವಶಪಡಿಸ್ತಾ ಇದ್ದಾರೆ. ಅಲ್ಲೂ 800 ದಿನದಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆನೇಕಲ್ನಲ್ಲಿ. ಭಾರತ್ ಮಾತಾ ಕೀ. ರೈತ ವಿರೋಧಿ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ರೈತ ವಿರೋಧಿ ಸರ್ಕಾರಕ್ಕೆ ಹೊರಗಬೇಕು, ರೈತ ವಿರೋಧಿ ಸರ್ಕಾರಕ್ಕೆ. ಕೇಸುಗಳನ್ನ ತೆಗೆದಾಕ್ತಾ ರೈತರ ಮೇಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ರೈತರಿಗೆ ಬರಕ್ಕೆ ಏನೇನು ನ್ಯಾಯ ಪೈಸೆ ಕೊಡದೇ ಇರೋ ಸರ್ಕಾರಕ್ಕೆ. ಯಾವುದೇ ಕಾರಣಕ್ಕೂ ನಮ್ಮ ಜಾಗ ಕಟ್ಕೊಂಡ್ಬಿಟ್ಟಿದ್ದೀವಿ ನಾವಲ್ಲಿ. ಆ ಪ್ರದೇಶ ನಮ್ಮ ಸಂಸ್ಕೃತಿ, ನಮ್ಮ ಬದುಕು. ಭೂಮಿ ಅಂದರೆ ಸಂಬಂಧ, ಇದು ವ್ಯಾಪಾರ ವಸ್ತು ಅಲ್ಲ. ದಳ್ಳಾಳಿಗಳಿಗೆ ವ್ಯಾಪಾರದ ವಸ್ತು, ಅದು ರಿಯಲ್ ಎಸ್ಟೇಟ್ನವ್ರಿಗೆ ದುಡ್ಡು. ನಮ್ಮದು ಭೂಮಿ ಅಂದರೆ ಬದುಕು, ಸಂಬಂಧ. ಆ ಉದ್ದೇಶಕ್ಕೆ ನಾವು ಭೂಮಿ ಬಿಟ್ಕೊಡಲ್ಲ. ಬಿಜೆಪಿ ಅವರು ಜೆಡಿಎಸ್ ಅವರೆಲ್ಲ ನಾಟಕ ಮಾಡ್ತಿದ್ದಾರಂತೆ. ಅದು ಅವ್ರ ಹೇಳಿಕೆಗಳಷ್ಟೇ. ಎಲ್ರೂ ರೈತರಿಗೋಸ್ಕರನೇ ಏನು ರೈತರು ಇದರಲ್ಲಿ ಪಕ್ಷಾತೀತವಾಗಿ ಹೋರಾಟ ನಡೀತಾ ಇದೆ. ಯಾವುದೇ ಪಕ್ಷ ಇಲ್ಲ ಇದರಲ್ಲಿ. ರೈತರಿಗೋಸ್ಕರ ಸಪೋರ್ಟ್ ಮಾಡ್ತವ್ರೆ. ನಾವು ಬೆಂಬಲಿಸ್ತೇವೆ. ಹೌದು ಸ್ವಾಮಿ, ನಮ್ದು ಒಂದು 2 ಎಕರೆ ಐತೆ. 2 ಎಕರೆ ಜಮೀನು ಹೋಯ್ತಾ ಇದೆ. ಅದಕ್ಕೋಸ್ಕರ ಇಲ್ಲ, ದುಡ್ಡಿಗೇನು ಭೂಮಿನೇ ಅಲ್ಲ, ಅದು ಬದುಕಕ್ಕೆ ಭೂಮಿ ಅಷ್ಟೇ. ದುಡ್ಡನ್ ವಿಷಯನೇ ಇಲ್ಲ, ರೇಟನ್ ಪ್ರಶ್ನೆ ಇಲ್ಲ. ಏನು ಇವತ್ತೊಂದು ದಿವಸ ನಮ್ಮ ಬೈರ್ಮಂಗಲ ಮತ್ತು ಕಂಚಿಕನಹಳ್ಳಿ ಗ್ರಾಮ ಪಂಚಾಯತಿ ಅಕ್ವಿಜೇಷನ್ ಕೊಟ್ಟಿದ್ದಾರೆ ಸರ್ಕಾರ. ಇದು ಎಲ್ಲ ಭೂಮಾಫಿಯಾ, ಇದಿನ್ನೇನು ಇಲ್ಲ. ಇವರು ಈ ಜಮೀನ ಅಕ್ವಿಜೇಷನ್ ಮಾಡಿಕೊಂಡು ಹಣ ಮಾಡಬೇಕು, ಲೂಟಿ ಹೊಡಿಬೇಕು, ದರೋಡೆ ಮಾಡಬೇಕು. ಇದೊಂದು ಬಿಟ್ಟರೆ ಇನ್ನೇನು ಇಲ್ಲ. ಯಾವುದೇ ಕಾರಣಕ್ಕೂ ರೈತರು ಒಂದೇ ಗುರಿ ರೈತರಿಗಿರೋದು. 80% ಜನ ಭೂಮಿ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಭೂಮಿನ ಸರ್ಕಾರಿ ಕೊಡೋದಿಲ್ಲ. ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೊರತು ಭೂಮಿ ಕೊಡೋದಿಲ್ಲ. ಇದು ನಮ್ಮ ತಾತ ಮುತ್ತಾತಂದಿರು ಮತ್ತು ನಾವು ಸ್ವಂತ ಸಂಪಾದನೆ ಮಾಡಿದಿರ್ತಕ್ಕಂಥ ಆಸ್ತಿ. ಇವ್ರದ್ದೆಲ್ಲ ರೈಟ್ಸ್ ಇರೋದು ನಮಗೆ. ಯಾವುದೇ ಕಾರಣಕ್ಕೂ ಭೂಮಿಗೆ ಸ್ವಾಧೀನ ಮಾಡಕ್ಕೆ ಬಂದರೆ ಬಹಳ ತೊಂದರೆ ಆಗ್ತದೆ. ಜನ ದಂಗೆ ಹೇಳ್ತಾರೆ. ಏನು 2007ರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಆಯಿತು,
ಅದೇ ತರ ಕ್ರಾಂತಿ ಎತ್ಕೊಂಡು ಬೆಂಕಿ ಎತ್ಕೊಂಡು ಈ ಸರ್ಕಾರ ಪತನ ಆಯ್ತದೆ ಅಂತ ಇವತ್ತಿನ ದಿವಸ ಹೇಳ್ತೀನಿ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ನಮ್ಮ ಭೂಮಿ, ನಮ್ಮ ಭೂಮಿ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ. ಸರ್ ನಾವು ಭೂಮಿ ಕೊಡಕ್ಕೆ ರೆಡಿ ಇಲ್ಲ ರೈತರು. ಇವರು ಆ ಪಕ್ಷ ಈ ಪಕ್ಷ ಅಂತ ರೈತೆಲ್ಲ ಎತ್ಕಟ್ಟಿ ಇವರು ಎಲ್ಲ ಜನಗಳನ್ನ ಅಣ್ತಂದಿರನ್ನೇ ತಂದಿಕ್ತಾವ್ರೆ. ಇವರೆಲ್ಲ ಹತ್ತಿಕ್ಕೋ ಕೆಲಸ ಮಾಡ್ತಾವ್ರೆ. ನಮ್ಮ ಪ್ರಾಣ ಬೇಕಾದ್ರೆ ಬಿಟ್ಟೆವು. ನಮ್ಮ ಕಂಚಕಾರನಹಳ್ಳಿ ಬೈರಮಂಗಲ ಭೂ ಮಾಲೆ ಅಂತ ಬಿಟ್ಕೊಡಲ್ಲ ನಾವು ಯಾವುದೇ ಕಾರಣಕ್ಕೂ. 2 ಪಂಚಾಯತಿಲಿ ನಾವು 26 ಗ್ರಾಮಗಳಿದ್ದೀವಿ. 20 ಗ್ರಾಮದಲ್ಲಿ ನಾವು 80% ರೈತರು ಒಪ್ಪಿಗೆ ಇಲ್ಲ. ಇವರು ಬಲವಂತವಾಗಿ 20% ಒಪ್ಕೊಂಡು ಅಲ್ಲಿ ಟೆಂಟ್ ಹಾಕಿ ಕುಂಡ್ರಿಸಿದವ್ರೆ. ಇವರು ಡಿ ಕೆ ಶಿವಕುಮಾರ್ ಏನಾದ್ರು ಮಾಡಿ ಅವರು ಈಗ ನೆಕ್ಸ್ಟ್ 6ನೇ ತಾರೀಕು ಸದನ ನಡೀತಿದೆ ನೆಕ್ಸ್ಟ್ ಮಂತ್. ಆ ಸದನದಲ್ಲಿ ಇವರು ವಿರೋಧ ಪಕ್ಷದವರು ಮತ್ತು ಎಲ್ಲ ರೈತರು ಮುತ್ತಿಗೆ ಹಾಕ್ತಾರೆ ಅಂತ 2 ತಿಂಗಳು ಗಡುವು ಕೊಟ್ಟಿದ್ದೀನಿ ಅಂತ ಸುಮ್ನೆ ಅವರು ಕಣ್ಣೋರ್ಸೋ ತರ ರೈತರಿಗೆ ನಾಟಕ ಆಡ್ತಾವ್ರು ಸರ್. ಯಾರೇ ಸಪೋರ್ಟ್ ಕೊಡ್ಲಿ ನಮ್ಗೆ ರೈತರಿಗೆ, ನಮ್ಗೆ ಭೂಮಿ ಉಳಿಬೇಕು ಅಷ್ಟೇ. ನಮ್ಗೆ ದುಡ್ಡು ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಈಗ ಒಬ್ಬ ಬದ್ದು ಕಟ್ಕೊಂಡಿರ್ತಾನೆ, ಈಗ ಒಬ್ಬ DSP ನೋ SP ನೋ ಈಗ ಬದ್ದು ಕಟ್ಕೊಂಡಿದ್ದಾಗ ಈಗ ಒಬ್ಬ SP ನೇ ಅನ್ಕೊಳ್ಳಿ, ಈಗ ಅವರು ಡ್ಯೂಟಿಗೆ ಸೇರ್ಕೋಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿರ್ತಾರೆ. ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ಅವ್ರು ಬದ್ದು ಕಟ್ಕೋಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿದೆ. ನಾವು ರೈತರು ಮಕ್ಕಳು, ನಮ್ದು ಭೂಮಿ, ನಮ್ಮ ತಾತ ನಮ್ಮ ಅಪ್ಪ ಹಸ್ಗಳು ಕರುಗಳು ಎಲ್ಲ ಕಟ್ಕೊಂಡಿರ್ತೀವಿ ಸರ್. ಅದಕ್ಕೋಸ್ಕರ ನಮ್ ಬದುಕು ನಾವು ಬಿಡಲ್ಲ. ನಮ್ಮ ಭೂಮಿ, ನಮ್ಮ ಭೂಮಿ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ.